ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ 27th ಫೆಬ್ರವರಿಯಿಂದ ಮಾರ್ಚ್ 5th ವಾರದ ರೀಡಿಂಗ್ ಮಾಡಿ ನೋಡೋಣ. ಯಾವ ಥರದ ಪ್ರಿಕಾಷನ್ಸ್ ನಾವು ತೊಗೋಬೇಕು, ಏನೆಲ್ಲ ವಿಷಯಗಳನ್ನು ನಾವು ಫೇಸ್ ಮಾಡಬಹುದು ಅಂತನ್ನೋದನ್ನು. ಸೊ ಪ್ಲಾನೆಟರಿ ಪೊಸಿಷನ್ದೊಳಗೆ ಜಾಸ್ತಿ ಚೇಂಜಸ್ ಅಂತೂ ಏನಿಲ್ಲ. ಮಿನಿಮಮ್ 28 ಡೇಸ್ ಬೇಕು ಒಂದು ಪ್ಲಾನೆಟ್ ಚೇಂಜ್ ಆಗಕ್ಕೆ, ಒಂದು ಮನಿ ಚೇಂಜ್ ಮಾಡೋಕ್ಕೆ. ಸೊ ಅಲ್ಲಿಂದ ಹಿಡಿದು 2.5 ವರ್ಷದವರೆಗೂ, ಅಂದರೆ ಶನಿ 2.5 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ ಒಂದು ಮನಿ. ಸೊ ಇಟ್ ಟೇಕ್ಸ್ ಟೈಮ್. ವಾರದ ರೀಡಿಂಗ್ ಅಂದರೆ ಕಮ್ಮಿ, ಒಂದು 4 ವಾರದ ರೀಡಿಂಗ್ ಆಗಿ ಹೋಗ್ತದೆ ಒಂದು ತಿಂಗಳದೊಳಗೆ ಅಂತಂದ್ರೆ. ಸೊ ಈಗ ಇದನ್ನು ಮಾಡಿ ನೋಡೋಣ. ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು. ಅವರಂದರು ನನಗೆ ವೀಕ್ಲಿ ರೀಡಿಂಗ್ ಅಂದರೆ ಮಂತ್ಲಿ ರೀಡಿಂಗ್ ಮಾಡಿ ನಾನು ನೀವು ಪೇ ಮಾಡ್ತೇನೆ ಅಂತಂದು ಹೇಳಿ. ಸೊ ಏನಾದರೂ ಕನ್ಫ್ಯೂಷನ್ ಆಗಿರಬೇಕು. ನಾನೇನು ಹೇಳಿದೆ, ನಾನು ವಾರದ ರೀಡಿಂಗ್ ಫ್ರೀನೇ ಹಾಕಿರ್ತೇನಲ್ಲ, ನೀವು ನೋಡ್ರಿ ಅಂತ. ಗೊತ್ತಾಗಲಿಲ್ಲ ಅವರಿಗೆ. ಸೊ ಹೆಂಗಿರ್ತದೆ ನಿಮ್ಮದು ಯಾವ ರಾಶಿ ಅನ್ನೋದನ್ನು ನೀವು ನೋಡ್ರಿ. ಓಕೆ, ಅಗ್ನಿ ತತ್ವನೋ, ಪೃಥ್ವಿನೋ, ವಾಯುನೋ ಅಥವಾ ಜಲತತ್ವದ ರಾಶಿಗೆ ಸಂಬಂಧಪಟ್ಟದ ರಾಶಿನೋ ಎಂತಂತ ನೋಡ್ರಿ. ಸಪೋಸ್ ನೀವು ಕನ್ಯಾ ರಾಶಿಯವರಿದ್ದರೆ ನೀವು ಪೃಥ್ವಿ ತತ್ವದ ರಾಶಿಯನ್ನು ನೋಡಿ. ಸಪೋಸ್ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಜಲತತ್ವದ ರಾಶಿಯನ್ನು ನೋಡಿ. ಈ ಥರ ನೋಡಬೇಕು. ಅವ್ರಿಗೇನಾದರೂ ಕನ್ಫ್ಯೂಷನ್ ಆಗಿರ್ಬೋದು, ಭಾಳ ಮಂದಿಗೂ ಆಗಿರ್ಬೋದು. ಬಟ್ ಎಲ್ಲರೂ ನನ್ನೇನು ಕಾಂಟ್ಯಾಕ್ಟ್ ಮಾಡ್ತಾರಂತಂತಿಲ್ಲ. ಆದರೆ ಈ ಥರ ನೀವು ನೋಡ್ರಿ. ನನಗೆ ಅದು ಟೈಮ್ ಸ್ಟ್ಯಾಂಪಿಂಗ್ ಮಾಡೋಕ್ಕೆ ಬರೋಂಗಿಲ್ಲ ಅಂತಂದು ಹೇಳಿ ನಾನು ಕಮೆಂಟ್ ಬಾಕ್ಸ್ದೊಳಗೆ ನಾನು ಟೈಮಿಂಗ್ ಬರೆದಿರ್ತೀನಿ, ಯಾವ ತತ್ವ ಯಾವ ಟೈಮದವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ. ಮೊದಲು ಕಮೆಂಟ್ ಬಾಕ್ಸ್ ನೋಡಿರಿ, ಆಮೇಲೆ ನೀವು ಕ್ಲಿಕ್ ಮಾಡಿರಿ ಆ ಟೈಮ್ ಪೀರಿಯಡ್ಗೆ, ಸರಿನಾ? ಸೊ ಈಗ ಅಗ್ನಿ ತತ್ವದ ರಾಶಿಗಳಿಗಾಗಿ ನೋಡೋಣ. ಅಗ್ನಿ ತತ್ವದ ರಾಶಿಗಳು ಯಾವುದು ಅಂತಂದರೆ, ನೀವು ಮೇಷರಾಶಿಯವರು ಅಥವಾ ಸಿಂಹ ರಾಶಿಯವರು ಅಥವಾ ಧನು ರಾಶಿಯವರಾಗಿದ್ದರೆ ತಮಗಾಗಿ ಈ ರೀಡಿಂಗ್ ಇದೆ, ಆಯಿತಾ? ಇದು ತಾನೇ ಪಾಪಪ್ ಆಗಿತ್ತು ಅಂದ್ಕೂಡ ತೆಗೆದೆ ನಾನು. ಓಕೆ, ಈಗ ಅಗ್ನಿ ತತ್ವದ ರಾಶಿಗಳಿಗಾಗಿ ರೀಡಿಂಗ್ ಮಾಡೋಣ. ಇದ್ಯಾವುದು ಅಂತಂತಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನುರಾಶಿಯವರಿಗಾಗಿ. ಇದು ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಇದು 6 ಥರದ ಆ್ಯಕ್ಟಿವಿಟೀಸ್ ಅವ್ರವ್ರ ಜೀವನದಲ್ಲಿ ಏನೇನು ಆಗಬಹುದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಂತ. ನೋಡಿ, ಫಸ್ಟ್ ಕಾರ್ಡ್ ರೀಡ್ ಮಾಡಿದರೆ ಅದೇನು ತೋರಿಸ್ತತಿ ಅಂತಂದರೆ, ಇಟ್ಸ್ ಅ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ತೋರಿಸ್ತತಿ. ಹಾರ್ಡ್ ವರ್ಕ್ ಮಾಡಬೇಕು. ಇದು ಒಂಥರ ಸಕ್ಸಸ್ ತೋರಿಸ್ತತಿ ಈ ಕಾರ್ಡ್. ಆದರೆ ಹೆಂಗಂತಂದ್ರೆ ಲಾಂಗ್ ಟರ್ಮ್ದೊಳಗೆ ನೀವು ಕಮಿಟೆಡ್ ಮಾಡಿದ್ರಿ ಅಂತಂದ್ರೆ ಈ ಸಕ್ಸಸ್ ಕೊಡ್ತೈತೆ ನಿಮಗೆ. ಓಕೆ, ಅಂದರೆ ಡೆಡಿಕೇಟೆಡ್ಲಿ ಕೆಲಸ ಮಾಡಬೇಕು, ಡಿವೋಟೆಡ್ಲಿ ಕೆಲಸ ಮಾಡಬೇಕು. ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಏನಾದರೂ ವಿಚಾರ ಮಾಡ್ತಾ ಇರಬೇಕು, ಸ್ವಂತದ್ದು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ವಿಚಾರ ಮಾಡಬೇಕು ಅಂತಂತಂದರೆ ನೀವು ಗಡಿಬಿಡಿ ಮಾಡಬಾರ್ದು. मैंने आज शुरू किया तो फिर 4 दिन के बाद लाइन लग जाएगा दुकान के सामने, ऐसा नहीं होता. ನೀವೇನೇ ಕೆಲಸ ಮಾಡಬೇಕು ಅಂತಂದರೆ ಡೆಡಿಕೇಟೆಡ್ಲಿ ಮಾಡಬೇಕು. ಆಮೇಲೆ ಕಮಿಟೆಡ್ ಇರಬೇಕು ನಿಮ್ಮ ಕೆಲಸದ ಪ್ರತಿ. ಆಮೇಲೆ ನಿಮ್ಮ ಕ್ವಾಲಿಟಿ ಆಫ್ ವರ್ಕ್ ಹೆಂಗಿದೆ ನೋಡ್ರಿ, ಅದ್ರ ಫಿನಿಶಿಂಗ್ ಮೇಲೆ ಜಾಸ್ತಿ ಕೆಲಸ ಮಾಡ್ಬೇಕಾಕೈತಿ. ಕೆಲವು ಸರ್ತಿ ಹೆಂಗಾಕೈತಿ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಆಯ್ತಂತಂದ್ರೆ ಕ್ವಾಲಿಟಿ ಕೆಟ್ಟೋಗಿಬಿಡ್ತೈತಿ. ಆ ಥರದ್ದು ಏನೂ ವಿಚಾರ ಮಾಡ್ಕೊಳಂಗಿಲ್ಲ. ಮಾಡಬೇಕಂತಂದರೆ ಮೊದಲೇ ವಿಚಾರ ಮಾಡಿರಿ. ಪ್ರೊಡಕ್ಷನ್ ಕಡಿಮೆ ಆದರೂ ಪರವಾಗಿಲ್ಲ, ಕ್ವಾಲಿಟಿ ಮಾತ್ರ ಚೆನ್ನಾಗಿರಬೇಕು. ಅಥವಾ ನೀವು ನಿಮ್ಮ ಸ್ಕಿಲ್ ಮೇಲೆ, ನಿಮ್ಮ ಎಬಿಲಿಟೀಸ್ ಮೇಲೆ ಕೆಲಸ ಮಾಡುವಂಥ ಕಾರ್ಡ್ ಇದು. ಓಕೆ, ಆಮೇಲೆ 9 ಆಫ್ ಕಪ್ಸ್ ಇದೆ. 9 ಆಫ್ ಕಪ್ಸು ಕೆಲವೊಬ್ಬರಿಗೆ ಇಮೋಷ್ನಲ್ ಲೆವೆಲ್ದೊಳಗೆ ಕಂಟೆಂಟ್ಮೆಂಟ್ ತರ್ಬೋದು, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಬೋದು. ಒಂಥರ ಪಾಸಿಟಿವ್ ಕಾರ್ಡ್. ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ಬೋದು. ನೀವೇನಾದರೂ ಯಾವುದಾದ್ರೂ ರಿಲೇಷನ್ದೊಳಗೆ ಇಷ್ಟು ದಿನ ಏನಾದರೂ ಇನ್ವೆಸ್ಟ್ ಮಾಡಿದರೆ, ಎನರ್ಜಿ ಅನ್ರಿ, ಟೈಮ್ ಅನ್ರಿ, ದುಡ್ಡು ಅನ್ರಿ, ವಾಟ್ ಎವರ್ ಇಟ್ ಈಸ್, ಅದು ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಅಂತ ತೋರಿಸ್ತೈತಿ ಈ ಕಾರ್ಡು. ಆದರೆ ಏನಾದರೂ थोड़ा डाउन टू अर्थ रहना चाहिए, ज़्यादा एटीट्यूड में मत जाना.
ವರ್ಲ್ಡ್ ಕಾರ್ಡ್ ಏನು ಹೇಳ್ತದೆ ಅಂದರೆ ಈಗಾಗಲೇ ಏನಾದರೂ ಒಂದು ಕೆಲಸ ನೀವು ತೊಗೊಂಡಿದ್ರೆ ಆ ಕೆಲಸ ಕಂಪ್ಲೀಟ್ ಆಗ್ತದೆ, ಸಕ್ಸಸ್ಫುಲಿ ಯು ವಿಲ್ ಕಂಪ್ಲೀಟ್ ಇಟ್. ಇದು ಸಕ್ಸಸ್ ತೋರಿಸ್ತದೆ, ಅಚೀವ್ಮೆಂಟ್ ತೋರಿಸ್ತದೆ. ಆಮೇಲೆ ಕೆಲಸ ಮಾಡಿದ ಮೇಲೆ ಒಂಥರ ಏನು ಫುಲ್ಫಿಲ್ಮೆಂಟದ್ದು ಏನು ಫೀಲಿಂಗ್ ಇರ್ತದಲ್ಲ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಇದು ಅದನ್ನು ತೋರಿಸ್ತದೆ ಈ ಕಾರ್ಡ್. ಸೊ ತಾವೇನಾದರೂ ಈಗ ಯಾವುದಾದ್ರೂ ಕೆಲಸ ತೊಗೊಂಡಿದ್ರೆ ಈ ವಾರದಲ್ಲಿ ಅದನ್ನು ಸರಿಯಾಗಿ ಮಾಡಿ ಮುಗಿಸ್ತೀರ. ಸೊ ನೆಕ್ಸ್ಟ್ 8 ಆಫ್ ಸೋರ್ಡ್ಸ್. 8 ಆಫ್ ಸೋರ್ಡ್ಸ್ ಏನು ಹೇಳ್ತದೆ ಅಂತಂತಂದ್ರೆ, ನೀವಾಗೆ ನೆಗೆಟಿವ್ ಆಗಿ ವಿಚಾರ ಮಾಡೋದು. ನೀವು ಯಾವುದಾದ್ರೂ ವಿಷಯದಲ್ಲಿ ಸಿಕ್ಕಾಕೊಂಡಿರ್ಬೋದು, ಅಥವಾ ನೀವು ಎಷ್ಟೋ ಸರ್ತಿ ನಾನು ವಿಡಿಯೋದೊಳಗೆ ಹೇಳ್ತೇನೆ, ಮನುಷ್ಯ ಸುಖದಲ್ಲಿನೂ ಸುಖ ಕಾಣ್ತಾನೆ, ದುಃಖದಲ್ಲಿನೂ ಸುಖ ಕಾಣ್ತಾನಂತ. ಕೆಲವು ಸರ್ತಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು, ಅಂದರೆ ಅಯ್ಯೋ ನನ್ನಷ್ಟು ಅಸಹಾಯಕರು ಯಾರೂ ಇಲ್ಲ ಅಂತ. ಸೊ ಈ ಕಾರ್ಡ್ ನಿಮಗೆ ಏನು ಹೇಳ್ತೈತಿ ಅಂತಂದ್ರೆ, ಆ ಪರಿಸ್ಥಿತಿಯಿಂದ ನಿಮ್ಮನ್ನು ನೀವೇ ಹೊರಗೆ ತೆಗೆದುಕೊಂಡು ಬರಬೇಕು. ಸ್ವಲ್ಪ ಮೆಂಟಲ್ ಕ್ಲಾರಿಟಿ ಇರಬೇಕು. ಭಾಳ ದಿನ ಅಂದರೆ ಇದೊಂಥರ ಸಿಂಪತಿ ಕಲೆಕ್ಟ್ ಮಾಡುವಂಥ ಕಾರ್ಡ್ ಇದು. ಸೊ ಆ ಥರದ ವಿಷಯ ಇದ್ದರೆ, ನೀವೇನಾದರೂ ಆ ಥರ ಮಾಡ್ತಿದ್ರೆ ಸರಿಯಾಗಿ ಆ ವಿಷಯದಿಂದ ಹೊರಗೆ ಬಂದು ನೋಡಕ್ಕೆ ಕಲೀರಿ. ಅಂದರೆ ವಾಸ್ತವಿಕತೆ ಏನು ಅಂತಂದು ಹೇಳಿ ನೋಡ್ಲಿಕ್ಕೆ ಕಲೀರಿ. ಮತ್ತು ನೀವು ಎಲ್ಲಿ ನಿಮಗೆ ಎಫರ್ಟ್ ಹಾಕಬೇಕು ಅದನ್ನು ನೀವು ವಿಚಾರ ಮಾಡಬೇಕು. ಭಾಳ ಅದ್ರ ಒಂದು ಸ್ವಲ್ಪ ದಿನ ಜನ ನಿಮ್ಮನ್ನು ಕೇಳ್ಬೋದು, ಆಮೇಲೆ ನಿಮ್ಮನ್ನು ಕೇಳಲಿಕ್ಕಿಲ್ಲ. ಅದಕ್ಕೆ ಹೇಳಿ ಬಾಟಮ್ ಆಫ್ ದ ಡೆಕ್ ಇಲ್ಲೇ ಏನು ಬಂದೈತಿ, 5 ಆಫ್ ಕಪ್ಸ್ ಬಂದಿದೆ. ನೀವೇನು ಅಚೀವ್ ಮಾಡಿರಲ್ಲ, ನಿಮ್ಮ ಹತ್ರ ಏನೈತಾರಲ್ಲ ಅದ್ರ ಕಡೆ ನೀವು ಪಾಸಿಟಿವಿಟಿಯಿಂದ ನೋಡಿರಿ. ನಿಮ್ಮ ಫೋಕಸ್ ನೀವು ಪಾಸಿಟಿವಿಟಿ ಕಡೆ ಚೇಂಜ್ ಮಾಡಿರಿ. ಹೆಂಗಂದ್ರೆ ನಿಮಗೆ ದಾರಿ ಕಾಣ್ತದೆ. ಅದರ್ವೈಸ್ ಇದೊಂದು ಸ್ವಲ್ಪ ತೊಂದರೆ. ಇದು ಸ್ಯಾಟರ್ನ್ ಅಂತ ತೋರಿಸ್ತೈತಿ. ನೀವು ಇಲ್ಲೇ ಒಂಥರ ಲೇಸಿಯಾಗಿ ವರ್ಕ್ ಮಾಡೋದು, ವಿಚಾರ ಮಾಡೋಂಗಿಲ್ಲ ಯಾವ ವಿಷಯದ ಬದಲಾಗಿಯೂ ಸರಿ, ಹಂಗೆ ಮೆಂಟಲ್ ಕ್ಲಾರಿಟಿ ಇರೋಂಗಿಲ್ಲ ಇಲ್ಲೇ. ಯಾವುದಾದ್ರೂ ಕೆಲಸದ ಪ್ರತಿಯಾಗಿನೂ ಬಹುತೇಕ ನೀವು ಒಂಥರ ಪ್ರೆಷರೈಸ್ಡ್ ಫೀಲ್ ಮಾಡಬಹುದು. ಸೊ ನಿಮ್ಮನ್ನು ನೀವೇ ರಿಸ್ಟ್ರಿಕ್ಷನ್ಸಿಗೆ ಒಳಪಡಿಸುವಂಥ ವಿಷಯ. ಸೊ ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಪಾಸಿಟಿವಿಟಿ ಕಡೆ ಫೋಕಸ್ ಮಾಡಬೇಕು. ಆಮೇಲೆ ಜಜ್ಮೆಂಟ್ ಕಾರ್ಡ್ ಇದೆ, ಸನ್ ಕಾರ್ಡ್ ಇದೆ. ಇವೆರಡೂ ಕಾರ್ಡು ಕೋರ್ಟು, ಕಚೇರಿ, ಜಗಳ ಅದನ್ನು ಹೇಳ್ತಾವೆ. ಅಥವಾ ನೀವೇನಾದರೂ ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ಕೆಲಸ ಮಾಡಬೇಕು ಅಂತಿದ್ರೆ, ಅಥವಾ ಮಾಡೋಕೆ ಏನಾದರೂ ಇಷ್ಟಪಡ್ತಿದ್ರೆ ಕೆಲಸ ನಿಮ್ಮದು ಆಗುವಂಥ ಟೈಮ್ ಇದೆ. ಸೊ ತಾವು ಆ ಕೆಲಸದ ಬದಲಾಗಿ ಜಾಸ್ತಿ ಹೋಪ್ಸ್ ಇಟ್ಕೋಬಹುದು. ಓಕೆ, ತಾವು ಯಾವುದಾದ್ರೂ ಕೆಲಸ ಮಾಡಲಿಕ್ಕೂ ಹೋಗಿರಬಹುದು, ಅದು ಆಗಿರಲಿಕ್ಕಿಲ್ಲ. ಸೊ ನೀವು ಸೆಕೆಂಡ್ ಟೈಮ್ ಒಂದು ಚಾನ್ಸ್ ತೊಗೋಬೋದು. ಇನ್ನೊಮ್ಮೆ ಯಾರಾದರೂ ಒಬ್ಬ ಥರ್ಡ್ ಪಾರ್ಟಿ, ಅದು ನೀವು ಇನ್ನೊಬ್ರು ಯಾರಾದರೂ ಥರ್ಡ್ ಪಾರ್ಟಿಯವ್ರನ್ರಿ, ಅಥವಾ ನಿಮ್ಗಿಂತ ಯಾರಾದರೂ ದೊಡ್ಡ ಪೊಸಿಷನ್ದಾಗ ಇರೋರನ್ರಿ, ಅಂಥವ್ರನ್ನ ನೀವು ಮೀಟ್ ಮಾಡಿದರೆ ನಿಮ್ಮ ಕೆಲಸ ಆಗುವಂಥ ಚಾನ್ಸಸ್ ಆರ್ ದೇರ್. ಸನ್ ಅಂದರೆ ಗೌರ್ಮೆಂಟ್ ವರ್ಕ್ ಅಂತ ತೋರಿಸ್ತೈತಿ. ಜಜ್ಮೆಂಟ್ ಅಂತಂದರೆ ಇದು ಒಂಥರ ಕೋರ್ಟು, ಕಚೇರಿ ಅಂತ, ಇದು ಗೌರ್ಮೆಂಟ್ ವರ್ಕನ್ನು ತೋರಿಸ್ತೈತಿ. ಗೌರ್ಮೆಂಟ್ ರಿಲೇಟೆಡ್ ಏನಾದರೂ ವರ್ಕ್ ನಿಮ್ದು ಇದ್ದರೆ, ಏನಾದರೂ ಪೆಂಡಿಂಗ್ ಇದ್ದರೆ, ಆ ಕೆಲಸಗಳನ್ನು ನೀವು ಮಾಡಬೇಕು ಅಂತಂದು ಮತ್ತೊಬ್ಬರನ್ನ ಯಾರಾದರೂ ಮೀಟ್ ಮಾಡಿದರೆ, ಯಾರಾದರೂ ಥರ್ಡ್ ಪಾರ್ಟಿ ನೀವು ವಿಚಾರಣೆ ಮಾಡಿದರೆ ನಿಮಗೆ ಸಕ್ಸಸ್ ಸಿಗುವಂಥ ಚಾನ್ಸಸ್. ನೀವೇನಾದರೂ ಬೈ ಮಾಡುವಂಥ ಚಾನ್ಸಸ್ ಇರುವಂಥವ್ರು, ಏನಾದರೂ ಪ್ಲಾಟ್ಸ್ ಆದರೂ ತೊಗೋಬೋದು, ಹೊಲ ಅದು ಏನಾದರೂ ಈ ಥರ ಖರೀದಿ ಮಾಡ್ಬೋದು. ಈ ಥರದ ಕಾರ್ಡ್ ಈ ಥರದ ಎನರ್ಜಿ ತೋರಿಸ್ತದೆ ಈ ಕಾರ್ಡು. ಅಂದರೆ ಒಂಥರ ಮಟೀರಿಯಲ್ ಹ್ಯಾಪಿನೆಸ್ಸಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕಲೆಕ್ಟ್ ಮಾಡೋದು, ಪ್ರಾಪರ್ಟಿ ಅಕ್ಯುಮುಲೇಟ್ ಮಾಡೋದು ಅಂತ. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಲಕ್ ಕಾರ್ಡ್. ಏನೋ ಪ್ರೆಗ್ನೆನ್ಸಿ ರಿಲೇಟೆಡ್ ನೀವೇನಾದರೂ ಕನ್ಸೀವ್ ಮಾಡ್ತಾ ಇರಲಿಲ್ಲ ಅಂತಂತಂದರೆ, ನೀವೇನಾದರೂ ಡಾಕ್ಟರ್ ಸಿಗೋದು ಮಾಡ್ತಿದ್ರಿ ಅಂತಂದರೆ, ಅಲ್ಲಿಂದ ಏನಾದರೂ ಒಳ್ಳೆ ನ್ಯೂಸ್ ಬರೋವಂಥ ಚಾನ್ಸಸ್. ಪ್ರೆಗ್ನೆನ್ಸಿ ರಿಲೇಟೆಡ್, ಮಕ್ಕಳನ್ನ ಯಾವುದಾದ್ರೂ ಈ ಸ್ಕೂಲಿಗೆ ಹಾಕಬೇಕು, ಆ ಸ್ಕೂಲಿಗೆ ಹಾಕಬೇಕು ಅಂತ ನೀವೇನಾದರೂ ವಿಚಾರ ಮಾಡಿದರೆ, ಯಾಕಂದರೆ ಈಗ ಬಂತಲ್ಲ, ಮಾರ್ಚ್ ಮುಗಿದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾವೇನ, ಜೂನ್ ಜುಲೈ ಎಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಅಲ್ಲ ಏನೋ. ಸೊ ಆ ಥರದ್ದು ಏನಾದರೂ ವಿಚಾರದಲ್ಲಿ ತಮಗೆ ಒಳ್ಳೆ ನ್ಯೂಸ್ ಸಿಗುವಂಥ ಚಾನ್ಸಸ್. ಸರಿ, ಈಗ ಮೂನ್ ಏನು ಹೇಳ್ತಾ ಇದೆ ಅಂತ ನೋಡೋಣ. ನಾನು ಮೂನ್ ಕಾರ್ಡ್ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಮೂನ್ ಅಂದರೆ ಮನಸ್ಸು. ಎಲ್ಲ ಸರಿಯಾಗಿ ಐತ್ರಿ, ಮನಸ್ಸೇ ಇಲ್ಲರಿ ಅಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯ ಹೇಳ್ರಿ. ನೋಡ್ರಿ, ಈ ಅಪ್ಪಗ ಇಲ್ಲಿ ಹಿಂದೆರಡು ಕಪ್ಸ್ ಅದಾವಿಲ್ಲಿ.
ಬಟ್ ಈ ವ್ಯಕ್ತಿಗೆ ಇದ್ರ ಕಡೆ ತನ್ನ ಹತ್ರ ಏನೈತಿ ಅದ್ರ ಕಡೆ ಲಕ್ಷ್ಯ ಇಲ್ಲ. ತನ್ನ ಹತ್ರ ಏನಿಲ್ಲ, ಈ ವ್ಯಕ್ತಿಗೆ ಅದ್ರ ಕಡೆ ಅಷ್ಟೇ ಲಕ್ಷ್ಯ ಐತಿ. ಓಕೆ, ರಿಲೀಸ್, ಪ್ಯೂರಿಫಿಕೇಶನ್, ಲೆಟಿಂಗ್ ಗೋ. ಲೆಟ್ ಗೋ ಆಫ್ ವಾಟ್ ನೋ ಲಾಂಗರ್ ಸರ್ವ್ಸ್ ಯು ಆ್ಯಂಡ್ ಕ್ಲೆನ್ಸ್ ಯುವರ್ ಸೆಲ್ಫ್ ಆಫ್ ಪಾಸ್ಟ್ ಬರ್ಡನ್ಸ್. ದಿಸ್ ಈಸ್ ರಿಲೇಟೆಡ್ ಟು ದಿಸ್ ಕಾರ್ಡ್. ನಿಮ್ಮನ್ನು ಯಾವ ಸರ್ವ್ ಮಾಡೋದಿಲ್ಲೋ ಅದನ್ನು ಬಿಟ್ಬಿಡಿ. ಯಾವಾಗಿದ್ರೂ ಬೆನಿಫಿಟಿಗೆ ವಿಚಾರ ಮಾಡಬೇಕು ರೀ ಲೈಫ್ದೊಳಗೆ. ಏನು ಮಾಡಿದರೆ ಲೈಫ್ ಒಳ್ಳೆಯದಾಗ್ಬೋದು. ರಿಫ್ಲೆಕ್ಷನ್, ಸಾಲಿಟ್ಯೂಡ್ ಆ್ಯಂಡ್ ರಿಲೀಸ್. Cold moon invites a period of introspection and solitude, offering an opportunity to release what no longer serves you as you prepare for a renewal. ನೋಡ್ರಿ, ಸೆಕೆಂಡ್ ಕಾರ್ಡು ಇದೇ ಬಂದಿದೆ ಅಂತಂತಂದ್ರೆ ನಿಮಗೆ ಅಂದರೆ ಮೂನ್ ನಿಮಗೆ ಫೋರ್ಸೆಬಲಿ ಹೇಳಾಕತ್ತೈತಿ ಈ ಮೋಡದಿಂದ ಅಥವಾ ಈ ಫೇಸಿಂದ ಹೊರಗೆ ನೀವು ಬರೋಕೆ ನೀವೇ ವಿಚಾರ ಮಾಡಬೇಕು ಅಂತ. ಇದರರ್ಥ ಎಲ್ಲಾದರೂ ಒಬ್ಬರೇ ಕೂತ್ಕೊಂಡು ವಿಚಾರ ಮಾಡಿರಿ. ಈ भीड़ में रहोगे ना, भीड़ ಅಂತಂತಂದರೆ ಜನಸಂದಣಿ. भीड़ में रहोगे ना तो कुछ समझ में नहीं आएगा. थोड़ी देर के लिए अकेला रहो. ಇಂಟ್ರೋಸ್ಪೆಕ್ಷನ್ ಮಾಡ್ಕೋರಿ. ಇಂಟ್ರೋಸ್ಪೆಕ್ಷನ್ ಅಂತಂದ್ರೆ ನಮ್ಮ ಆತ್ಮಾವಲೋಕನ ಅಂತ ಒಂದು ರೀತಿಯಿಂದ. ಸೊ ಯು ವಿಲ್ ಗೆಟ್ ಅ ಕ್ಲಾರಿಟಿ. ಎಲ್ಲ ಅದೇ ಇದೆ ನೋಡ್ರಿ. ಪವರ್, ಅವೇಕನಿಂಗ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. The thunder moon awakens intense energy within, calling forth powerful forces that drive transformation and bold change. So ಇದು ಆಗುವಂಥ ನೋಡ್ರಿ, ಈ ಎರಡು ಕಾರ್ಡ್ ಮೇಲೆ ನೀವು ವರ್ಕ್ ಮಾಡಿದ್ರಿ ಅಂತಂದರೆ ದಿಸ್ ವಿಲ್ ಹ್ಯಾಪನ್. ಓಕೆ, ಎಸ್ಟ್ರಾಲಜಿಕಲಿ ನಾವು ಯಾವ ಥರದ ಎನರ್ಜಿನ ಈ ವಾರದಲ್ಲಿ ನೋಡಬಹುದು. ಓಕೆ, ಯು ವಿಲ್ ಬಿಕಮ್ ವೆರಿ ಪ್ಯಾಷನೇಟ್. ಓಕೆ, ಅಗ್ನಿ ತತ್ವದ ರಾಶಿ ಅಲ್ಲ. ಸೊ ಏನಾದರೂ ಹೊಸದನ್ನು ಮಾಡಬೇಕು, ಹೊಸದನ್ನು ಹುಟ್ಟಾಕಬೇಕು ಅನ್ನೋವಂಥದ್ದು ಏನಾದರೂ ಒಂದು ವಿಷಯ ನಿಮ್ಮ ತಲೆಯೊಳಗೆ ಯಾವಾಗಿದ್ದರೂ ಕೊರೆಯೋದು ಒಂಥರ ಸ್ಪಾರ್ಕ್. ಆಮೇಲೆ ದಿಸ್ ಶೋಸ್ ನ್ಯೂ ಬಿಗಿನಿಂಗ್ಸ್. ದಿಸ್ ಶೋಸ್ ನ್ಯೂ ಬಿಗಿನಿಂಗ್ಸ್. ಇದು ತಲೆಯೊಳಗಿಂತ ಕೆಲಸ ತಲೆಯೊಳಗಿಂತ ಎಲ್ಲ ವಿಚಾರ ಬರೋಕ್ಕೆ ಶುರು ಆಗ್ತಾವೆ. ಎಸ್, ಎಕ್ಸಾಕ್ಟ್ಲಿ. ಇದು ಅಗ್ನಿತತ್ವದ ರಾಶಿಗಳಿಗೆ ಸಂಬಂಧಪಟ್ಟಂಥದ್ದೇ ಕಾರ್ಡು. ನೋಡ್ರಿ, ಸಮ್ ಸ್ಪಾರ್ಕ್ಲಿಂಗ್ ಐಡಿಯಾಸ್. ಆಮೇಲೆ ಆ ಥರದ ಐಡಿಯಾಸ್ ಬರೋದನ್ರಿ, ಯಾವುದೇ ಒಂದು ಹೊಸ ವಿಷಯದ ಏನಾದರೂ ಅಂದ್ರೆ ಪ್ರಾರಂಭ ಮಾಡೋದು ಅನ್ನೋದಾಗಲಿ, ಈ ಥರದ ವಿಷಯಗಳೆಲ್ಲ ನಡೀತಾವೆ. ಅಂದರೆ ಏನಾದರೂ ಹೊಸದು ಹುಟ್ಟಾಕ್ತೀರಿ ಈ ಸಾರಿ ನೀವು. ಒಂಥರ ಪವರ್ಫುಲ್ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು, ವಿತ್ ಅ ಮೆಂಟಲ್ ಕ್ಲಾರಿಟಿ. ಏನಾದರೂ ಹೊಸದನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ಈಗ ಕನ್ಫ್ಯೂಷನ್ ಇರೋಂಗಿಲ್ಲ. ನಾನಿವತ್ತು ಬೆಳಿಗ್ಗೆ ಒಂದು ರೀಲ್ ಹಾಕಿದ್ದೆ, ಅದರೊಳಗೆ ಅಂದರೆ ತರ್ಕಬದ್ಧವಾಗಿ ವಿಚಾರ ಮಾಡಿ ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥದ್ದು. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ವಾರದ ರೀಡಿಂಗ್ದಲ್ಲಿ ಇಷ್ಟ ಆಗಿದ್ದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹಲೋ, ನಮಸ್ಕಾರ. ಸೊ ಈಗ ನಾವು ಪೃಥ್ವಿ ತತ್ವದ ರಾಶಿಗಳಿಗಾಗಿ ರೀಡಿಂಗ್ ಮಾಡೋಣ. ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ, ಈ ಮೂರು ರಾಶಿಯಲ್ಲಿ ಯಾವುದಾದ್ರೂ ಒಂದು ತಮ್ಮ ರಾಶಿ ಆಗಿದ್ದರೆ ತಾವು ಪೃಥ್ವಿ ತತ್ವದ ರಾಶಿಯಲ್ಲಿ ತಮ್ಮ ರೀಡಿಂಗನ್ನು ನೋಡಬಹುದು. ನೋಡಿ, ನನಗೆ ಟೈಮ್ ಸ್ಟ್ಯಾಂಪ್ ಹಾಕೋಕ್ಕೆ ಬರೋಂಗಿಲ್ಲ ಅಂಥೇಳಿ ಕಮೆಂಟ್ ಬಾಕ್ಸ್ದೊಳಗೆ ನಾನು ಏನು ಮಾಡಿರ್ತೀನಿ ಅದನ್ನು ಬರೆದಿರ್ತೀನಿ. ಸೊ ದಯಮಾಡಿ ತಾವು ಅಲ್ಲಿ ಕಮೆಂಟ್ ಬಾಕ್ಸಿಗೆ ಹೋಗ್ರಿ, ಅದನ್ನು ನೋಡಿರಿ. ತಾವು ಯಾವ ರಾಶಿಗೆ ಸಂಬಂಧಪಟ್ಟವರು ಅದನ್ನು ನೋಡಿ ನೀವು ಅಲ್ಲೇ ಆ ಟೈಮ್ದೊಳಗೆ ಆ ರೀಡಿಂಗ್ ನೋಡ್ಕೋಬಹುದು. ಸರಿನಾ? ನೋಡಿ, ಈಗೇನಾಗಿದೆ, ಯಾವುದಾದ್ರೂ ಒಂದು ಪ್ಲ್ಯಾನೆಟು ಒಂದು ಮನಿ ಚೇಂಜ್ ಮಾಡಬೇಕಂದ್ರೆ ನಿಯರ್ಲಿ 28 ಡೇಸ್ ಬೇಕು. 28 ಡೇಸಿಂದ ಹಿಡಿದು 2.5 ವರ್ಷದ ತನಕ. ಅಂದರೆ ಸ್ಯಾಟರ್ನ್ 2.5 ವರ್ಷಕ್ಕೊಮ್ಮೆ ಮನಿ ಚೇಂಜ್ ಮಾಡ್ತಾನೆ. ಸೊ ಇಷ್ಟು ಟೈಮ್ ಪೀರಿಯಡ್ ಇರ್ತೈತಿ. ಟ್ರಾನ್ಸಿಟ್ದೊಳಗೆ ಏನೂ ವ್ಯತ್ಯಾಸ ಆಗಿಲ್ಲ. 10ನೇ ಮನೆಯೊಳಗೆ ಮಾರ್ಸ್ ಇತ್ತು, ಈಗ ಮಾರ್ಸ್ ಏನಾಗೈತಿ, ಅದು 11ನೇ ಮನೆಗೆ ಹೋಗಿ ರಾಹು, ಸನ್, ಮಾರ್ಸ್, ಮರ್ಕರಿ ಆ್ಯಂಡ್ ವೀನಸ್ ಜೊತೆ ಕಂಜಂಕ್ಟ್ ಆಗಿದೆ. ಸರಿನಾ? ಸೊ ಟ್ರಾನ್ಸಿಟ್ನಲ್ಲಿ ಏನೂ ಚೇಂಜಸ್ ಇಲ್ಲ. ಸೊ ಈಗ ಟ್ಯಾರೋ ಕಾರ್ಡಿನ ಮೂಲಕ ನೋಡೋಣ ನಮ್ಮ ಜೀವನದಲ್ಲಿ ಈ ಒಂದು ವಾರದವರೆಗೂ ಏನೆಲ್ಲ ವಿಷಯಗಳು ಆಗಬಹುದು, ನಾವು ಏನಾದರೂ ಪ್ರಿಕಾಷನ್ಸ್ ತೊಗೋಬೇಕಾ ಅಥವಾ ಇನ್ನೇನೋ ಅದನ್ನು ನೋಡೋಣ. 27 ಫೆಬ್ರವರಿ ಅಂದರೆ ಇವತ್ತಿಂದ ಹಿಡಿದು ನಾಳೆ ಬರುವ ಮಾರ್ಚ್ 5ನೇ ತಾರೀಕಿನವರೆಗೆ
ಯಾವ ವಿಷಯಗಳನ್ನು ನಾವು ನಮ್ಮ ಜೀವನದಲ್ಲಿ ನೋಡಬಹುದು? ಸೊ ಈಗ ಪೃಥ್ವಿ ತತ್ವದ ರಾಶಿಗಳಿಗಾಗಿ ರೀಡಿಂಗ್ ನೋಡೋಣ ಏನಿದೆ ಅಂತ. ಮೂನ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನಿಮ್ಮ ಇಂಟ್ಯೂಷನ್ ಲೆವೆಲ್ ಚೆನ್ನಾಗಿ ಆಗಬಹುದು ಪ್ರಯತ್ನ ಪಟ್ಟರೆ. ಅದರ್ವೈಸ್ ನೀವು ಪ್ರಯತ್ನ ಪಡದೆ ಹೋದರೆ ಆಗಲಿಕ್ಕಿಲ್ಲ. ಯಾಕೆ ಗೊತ್ತಾ? ಇದು ನಿಮ್ಗೆ ಥರ್ಡ್ ಹೌಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ತೋರಿಸ್ತೈತಿ. ನಿಮ್ಮ ಈಗ ಏನಾಗೈತಿ, ಚಂದ್ರಮ 3ನೇ ಮನೆಯೊಳಗೈತಿ, ಯಾರ ಜೊತೆ? ಗುರುನ ಜೊತೆ. ಆದರೆ ಚಂದ್ರಮ ಏನು ಮಾಡ್ತಾನೆ ಅಂದರೆ, ಡೈಲಿ ಒಂದು ನಕ್ಷತ್ರದೊಳಗಿಂದ ದಾಟಿ ಹೋಗ್ತಿರ್ತಾನೆ ನಾವು. ಸನ್, ಮಾರ್ಸ್, ಮರ್ಕ್ರಿ ಆ್ಯಂಡ್ ವೀನಸ್ ಮೇಜರ್ ಪ್ಲಾನೆಟ್ಸು ರಾಹುವಿನ ರಾಹು ಕೇತುನ ಎಕ್ಸೆಸ್ದೊಳಗೆ ಬಂದಾವ. ಸೊ ಇದರಿಂದ ಅವು ಸನ್, ಮಾರ್ಸ್, ಮರ್ಕ್ಯುರಿ ಮತ್ತು ವೀನಸ್ದ ನಕ್ಷತ್ರಗಳಿಂದ ಹಾಯ್ದು ಹೋಗಲೇಬೇಕಲ್ಲ. ಸೊ ಈಗ ಚಂದ್ರಮ ಸ್ವಲ್ಪ ಎಫ್ಲಿಕ್ಟೆಡ್ ಆಗುವಂಥ ಚಾನ್ಸಸ್ ಜಾಸ್ತಿ. ಸೊ ಇದರಿಂದ ಈ ಮೂನ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಏನಾದರೂ ಇಲ್ಯೂಷನ್ಸ್ ನಾವೇ ಅಂದರೆ ಆಗಲಾರ್ದಂಥ ವಿಷಯಗಳನ್ನು ನಾವೇ ವಿಚಾರ ಮಾಡಿ ಗಾಬರಿ ಆಗುವಂಥದ್ದು. ಯಾರಾದರೂ ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ನಿಮ್ದು ಇಂಟ್ಯೂಷನ್ ಲೆವೆಲ್ ಚೆನ್ನಾಗಿ ಕೆಲಸ ಮಾಡೋದು, ಅಥವಾ ನೀವು ಯಾರಾದರೂ ಮಾಡ್ತಾ ಇರಲಿಲ್ಲ ಅಂತಂತಂದರೆ ಆ ಥರದ್ದು ಪ್ರಾಬ್ಲಮ್ಸ್ ಆಗೋದು. ಅಂದರೆ ಒಂಥರ ಎಕ್ಸೈಟಿ ಆಗೋದು, ಇಲ್ಲ ಸಲ್ಲದಂಥ ವಿಷಯ ಬಂದಾಗಿ ಹೆದರೋದು, ಒಂಥರ ಇನ್ಸೆಕ್ಯೂರ್ ಅಂತಂದು ಹೇಳಿ ಫೀಲ್ ಆಗೋದು, ಹೆದರಿಕೆ ಬರುವಂಥ ಏನಾದರೂ ಸ್ವಪ್ನಗಳು ಬೀಳೋದು, ಈ ಥರದ ವಿಚಾರ. ಸೊ ಕ್ವೀನ್ ಆಫ್ ಕಪ್ಸ್ ಏನು ತೋರಿಸುತ್ತೆ ಅಂತಂದರೆ, ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಸ್ವಲ್ಪ ಕೆಲಸ ಮಾಡಿರಿ. ನಿಮಗೆ ಯಾವ ವಿಷಯ ಇಷ್ಟ ಆಗ್ತೈತೋ ನೀವು ಅದ್ರ ಮೇಲೆ ಕೆಲಸ ಮಾಡಿರಿ. ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಕಾಳಜಿ ತೊಗೊಳ್ಳೋದು ಅಂತಂದರೆ, ಇಷ್ಟಪಟ್ಟಂಥ ಊಟ ಮಾಡಿರಿ, ಕೆಲಸ ಮಾಡಿರಿ, ಹೊರಗೆ ಹೋಗ್ರಿ, ಭೇಟಿ ಆಗ್ರಿ, ಯಾರ ಜೊತೆ ನಿಮ್ಮದು ಫ್ರೀಕ್ವೆನ್ಸಿ ಮ್ಯಾಚ್ ಆಕೈತಿ, ವೈಬ್ರೇಷನ್ಸ್ ಮ್ಯಾಚ್ ಆಗ್ತಿರ್ತಾವೆ, ಅವ್ರ ಜೊತೆ ಕೂಡ್ರಿ, ಮಾತಾಡ್ರಿ. ನಿಮ್ಮಲ್ಲಿ ನರ್ಚರಿಂಗ್ ನೇಚರ್ ಇನ್ಕ್ರೀಸ್ ಮಾಡಿಕೊಡ್ರಿ. ಅಷ್ಟೇ. ಬೇರೆಯವ್ರು ಏನಾದರೂ ಅಂದರೆ ಮಾಡಿದರೆ ಸ್ವಲ್ಪ ಮನಸ್ಸಿಗೆ ಜಾಸ್ತಿ ಬೇಜಾರಾಗುವಂಥ ಪರಿಸ್ಥಿತಿ ತಾನೇ ಕ್ರಿಯೇಟ್ ಆಗ್ತದೆ. ಓಕೆ, ಬಿಕಾಸ್ ದಿಸ್ ಲೇಡಿ ಈಸ್ ವೆರಿ ಸೆನ್ಸಿಟಿವ್. ಕ್ವೀನ್ ಆಫ್ ಕಪ್ಸ್ ಆಕೆ ಎಷ್ಟು ಪ್ರೀತಿಯಿಂದ ಕಪ್ ಕಡೆ ನೋಡ್ತಾ ನೋಡ್ರಿ. ಅಂದರೆ ಯಾವುದೇ ರಿಲೇಷನ್ಶಿಪ್ದೊಳಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಲ್ಲ ಅದಕ್ಕೆ ತಕ್ಕಂಗೆ ನಿಮಗೆ ಏನಾದರೂ ಅದು ಸಿಗಲಿಲ್ಲ ಅಂತಂತಂದರೆ ನಿಮ್ಮ ಮನಸ್ಸಿಗೆ ಬೇಜಾರಾಗ್ಬೋದು. ಅದಕ್ಕೆ ನೀವು ರಿಲೇಷನ್ಶಿಪ್ದೊಳಗೆ ಏನಾದರೂ ಆ ಥರದ ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕೆ ಹೋಗಬೇಡ್ರಿ. ಅದರಿಂದ ಮನಸ್ಸಿಗೆ ಬೇಜಾರಾಗುವಂಥ ಚಾನ್ಸಸ್ ಆರ್ ದೇರ್. ನಾನು ಯಾಕಂತಂದು ಹೇಳಿದೆ, ಯಾಕಂದರೆ ಚಂದ್ರಮಾನ ಪರಿಸ್ಥಿತಿ ಸರಿ ಇರೋಂಗಿಲ್ಲ. ಯಾಕಂದ್ರೆ ದಿನಾಲೂ ಒಂದು ನಕ್ಷತ್ರದೊಳಗೆ ಹಾದು ಹೋಗ್ಬೇಕು. ಸೊ ಯಾವ ಪ್ಲ್ಯಾನೆಟ್ದು ನಕ್ಷತ್ರದೊಳಗೆ ಹಾದು ಹೋಗ್ತಾನಲ್ಲ, ಅವು 4 ಮೇಜರ್ ಪ್ಲ್ಯಾನೆಟ್ಸು ರಾಹು ಕೇತುನ ಎಕ್ಸಿಸ್ಟಾಗದಾವೆ. ಸೊ ಚಂದ್ರನ ಮೇಲೆ ಇಫೆಕ್ಟ್ ಮಾಡೇ ಮಾಡ್ತಾವೆ. ಚಂದ್ರ ಅಂದರೆ ನಿಮ್ಮ ಮನಸ್ಸು, ಇಮೋಷನ್ಸು, ಫೀಲಿಂಗ್ಸು. ಸೊ ಅದ್ರ ಬದಲಾಗಿ ನಿಮಗೆ ಒಂದು ಸ್ವಲ್ಪ ಕಾಳಜಿ ಇರಲಿ. ಕೆಲವೊಂದಿಷ್ಟು ಜನ ಏನಾದರೂ ಹೊಸದನ್ನು ಏನಾದರೂ ಮಾಡಬೇಕು ಅಂತಂದು ಹೇಳಿ ವಿಚಾರ ಮಾಡಿದರೆ ತಾವು ಆ ವಿಷಯ ಮಾಡಲಿಕ್ಕೆ ಒಂಥರ ಇದು ಗ್ರೀನ್ ಸಿಗ್ನಲ್ ಇದ್ದಂಗೆ. ಯಾಕಂದರೆ ನಿಮ್ಮ ಹತ್ರ ಎಲ್ಲ ರಿಸೋರ್ಸಸ್ ಅದಾವೆ. ಆದರೆ ಹೆಂಗೆ ಅಂತಂತಂದ್ರೆ ಸ್ವಲ್ಪ ಸರಿಯಂಗೆ ವಿಚಾರ ಮಾಡಬೇಕು. ಯಾಕಂದರೆ ಮರ್ಕ್ಯುರಿ ಅಂತಂದರೆ ಇಂಟೆಲಿಜೆನ್ಸ್. ಸೊ ಮರ್ಕ್ಯುರಿ ಸದ್ಯ ರಾಹು ಕೇತುನ ಎಕ್ಸಿಸ್ದೊಳಗೈತೆ. ಸೊ ಸ್ವಲ್ಪ ಯಾವುದಾದ್ರೂ ಹೊಸದೇನಾದರೂ ವಿಷಯಕ್ಕೆ ಕೈ ಹಾಕಬೇಕು ಅಂತಂತಂದರೆ ನಿಮಗಿಂತಲೂ ಜಾಸ್ತಿ ತಿಳುವಳಿಕೆ ಇದ್ದವ್ರ ಜೊತೆ ನೀವು ಮಾತಾಡಿ ವಿಷಯಗಳನ್ನು ಸರಿ ಮಾಡಿಕೊಡ್ರಿ. ಆತುರವಾಗಿ ಯಾವುದೇ ಥರದ ನಿರ್ಣಯವನ್ನು ತೊಗೊಳ್ಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಇಲ್ಲೇ ಹೆರೋಫಂಟನ್ ಕಾರ್ಡ್ ಇದೆ. ಹೆರೋಫಂಟ್ ಕಾರ್ಡ್ ಅಂತಂದರೆ ಫಾದರ್ ಫಿಗರ್ ಆಗಲಿ, ಅಥವಾ ನಿಮ್ಗಿಂತಲೂ ಜಾಸ್ತಿ ಜಗತ್ತು ಕಂಡವರಾಗಲಿ, ಅಥವಾ ಎಕ್ಸ್ಪೀರಿಯನ್ಸ್ ಇದ್ದವರಾಗಲಿ, ಅಂಥವ್ರದನ್ನ ನೀವೇನಾದರೂ ಭೇಟಿಯಾಗಿ ನೀವು ಸ್ವಲ್ಪ ಅವ್ರ ಕಡೆಯಿಂದ ಸಲಹೆಗಳನ್ನು ತೊಗೋಬೇಕು. ನೀವು ರಿಸೋರ್ಸ್ಫುಲ್ ಇದ್ರೂ ಸಹಿತ ಮೋಸ ಹೋಗುವಂಥ ಚಾನ್ಸಸ್ ಅಲ್ಲ.
ಆಮೇಲೆ ವರ್ಕದ ವಿಷಯದೊಳಗೆ ಏನಾಗ್ಬೋದು ಅಂತಂದರೆ ಬರ್ಡನ್ ಕಡಿಮೆ ಆಗುವಂಥ ಚಾನ್ಸಸ್. 6 7 8 ಆದಮೇಲೆ 10. ಓಕೆ, ಕೆಲಸದ ರಿಲೇಟೆಡು ಒಳ್ಳೆಯ ವಿಷಯಗಳು ಆಗುವಂಥ ಚಾನ್ಸಸ್ ಅಂತಂತಂದರೆ ವರ್ಕ್ ರಿಲೇಟೆಡ್ ನೀವು ಹೆಂಗೆ ವಿಚಾರ ಮಾಡ್ತೀರಿ ಅಂತಂತಂದರೆ, ನನಗೆ ಕೆಲಸ ಜಾಸ್ತಿ ಆಗಿದೆ, ಸೊ ಅದನ್ನು ನಾನು ಯಾವ ಕೆಲಸದ ಮೇಲೆ ನನಗೆ ಅಂದರೆ ಪ್ರಯಾರಿಟಿ ಸೆಟ್ ಮಾಡ್ಕೋತೀರಿ. ಯಾವ ಕೆಲಸ ಮೊದಲು ಮಾಡಬೇಕು ಅಥವಾ ಯಾವುದು ಆಮೇಲೆ ಮಾಡಬೇಕು, ಅಥವಾ ನಾನು ಇದನ್ನು ಮಾಡಿದರೆ ನಡೀತದನೋ ಅಥವಾ ಬೇರೆಯವ್ರಿಗೆ ಒಪ್ಪಿಸಿದ್ರೆ ನಡೀತದನೋ ಅಂತಂದು ಹೇಳಿ ನೀವು ವಿಚಾರ ಮಾಡ್ತೀರಿ. ವಿಚಾರ ಮಾಡಿ ಒಳ್ಳೆಯ ನಿರ್ಣಯ ತೊಗೋತೀರಿ ನೀವು. ಸಡನ್ಲಿ ನಿಮಗೆಲ್ಲಾದರೂ ಬಿಸ್ನೆಸ್ ರಿಲೇಟೆಡ್ ಅಥವಾ ಕೆಲಸದ ರಿಲೇಟೆಡ್ ಟ್ರಾವೆಲಿಂಗ್ ಆಗುವಂಥ ಚಾನ್ಸಸ್ ಆರ್ ದೇರ್. ಅಂದರೆ ಕೆಲಸದ ಹೊರೆ ಜಾಸ್ತಿ ಆಗಿದೆ ಅಂತ ನಿಮಗೆ ಸ್ವಂತಕ್ಕೂ ಗೊತ್ತಾಗ್ತೈತಿ. ಅದನ್ನು ನೀವು ಹೆಂಗೆ ನಿಭಾಯಿಸಬೇಕು ಅನ್ನೋದ್ರ ಕಡೆ ನೀವು ಪಾಸಿಟಿವ್ಲಿ ವಿಚಾರ ಮಾಡ್ತೀರಿ. ಈ ವಾರದ ಇನ್ ಬಿಟ್ವೀನ್ ನಿಮಗೆ ಅನ್ನಿಸ್ಬೋದು, ವರ್ಕ್ ಲೋಡ್ ಜಾಸ್ತಿ ಆಗಿದೆ, ಒಂಥರ ಎಕ್ಸಾಸ್ಟ್ ಆದಂಗೆ ಆಗತ್ತೆ ನನಗಂತ ನಿಮ್ಗೆ ಅನಿಸಿದ್ರು ಅನ್ನಿಸ್ಬೋದು ಇದು. ಆಮೇಲೆ ಫೈನಾನ್ಷಿಯಲ್ ಅಪಾರ್ಚುನಿಟೀಸ್ ಅನ್ರಿ, ಸ್ಟೆಬಿಲಿಟಿ ಅನ್ರಿ, ಅಥವಾ ಯಾವುದಾದ್ರೂ ಜಾಬ್ ಅನ್ರಿ, ಇನ್ಕ್ರಿಮೆಂಟ್ ಅನ್ಕೊಡ್ರಿ, ಅಥವಾ ನಿಮ್ಮ ಪ್ರಮೋಷನ್ ಅಂತಂತ ಅನ್ಕೊಡ್ರಿ. ಎಲ್ಲಿ ನಿಮಗೆ ದುಡ್ಡು ಎಕ್ಸ್ಟ್ರಾ ಸಿಗಬಹುದು, ಎಲ್ಲಿ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮಗೆ ಸಿಗಬಹುದು, ಅಲ್ಲಿಂದ ಆ ಸೋರ್ಸಸ್ ನಿಮಗೆ ಓಪನ್ ಆಗ್ತಾವೆ. ಅಥವಾ ದುಡ್ಡನ್ನು ನೀವು ಯಾವುದಾರ ಪ್ರಾಪರ್ಟಿಯೊಳಗೆ ಇನ್ವೆಸ್ಟ್ ಮಾಡೋದನ್ರಿ, ಪ್ರಾಪರ್ಟಿಯೊಳಗೆ ಇನ್ವೆಸ್ಟ್ ಮಾಡಿದ್ರಿ ಅಂತಂತಂದ್ರೆ ಅದು ಇಂತಿಷ್ಟು ವರ್ಷಕ್ಕಂತಂದು ಹೇಳಿ ಜಾಸ್ತಿ ಆಗೇ ಆಗ್ತದಲ್ಲ. ಮೀನ್ಸ್ ಕ್ಯಾಶ್ ಫ್ಲೋ ಈಸಿ ಇರ್ತದೆ. ಯಾರಿಗೆ ಅಂತಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗಾಗಿ. ಸೊ ಮೂನ್ ನಿಮಗೆ ಏನು ಮಾಡಕ್ಕೆ ಹೇಳ್ತತಿ ಅಂತ ನೋಡೋಣ. Intuition, strength and leadership, these are you try to increase these qualities. ನಿಮ್ಮ ಇಂಟ್ಯೂಷನ್ ಲೆವೆಲ್ ಮೇಲೆ ಕೆಲಸ ಮಾಡಿರಿ. ಎಷ್ಟಾಕತ್ತೆ ಅಷ್ಟು ಪಾಸಿಟಿವ್ ಕಡೆ ಫೋಕಸ್ ಮಾಡಿರಿ. ನೀವು ಎಷ್ಟು ನೆಗೆಟಿವ್ ಕಡೆ ಫೋಕಸ್ ಮಾಡ್ತೀರಲ್ಲ ಅಷ್ಟು ನಿಮಗೆ ಡ್ರೀಮ್ಸ್ದೊಳಗೆ ಏನಾದರೂ ಒಂಥರ ಉಲ್ಟಾ ಸುಲ್ಟಾ ಕಾಣೋದು, ನೀವಾಗೆ ನೋಡಿ ಹೆದರೋದು ಮಾಡೋದು. ಈಗ ನೀವೇನಾದರೂ ಮೆಡಿಟೇಷನ್ ಮಾಡಿದರೆ ಅಥವಾ ಯಾವುದಾದ್ರೂ ಗೈಡೆಡ್ ಮೆಡಿಟೇಷನ್ ಮಾಡಿದರೆ ಅದೆಲ್ಲ ಚಲೋ. ಅಂತಂದರೆ ಹೆಂಗೆ ಅಂತಂದ್ರೆ ನೀವು ನಿಮ್ಮ ಮುಂದೆ ಏನು ಪಾಸಿಟಿವ್ ವಿಷಯಗಳು ಆಗಬಹುದು ಅನ್ನೋದನ್ನು ನೀವು ಈಗಿರ್ತಾನೆ ಗುರುತಿಡಿಬೋದು. ಓಕೆ, ಸೊ ಎಷ್ಟಾಗ್ತೈತಿ ಅಷ್ಟು ನೀವು ಆ ಕಡೆ ನಿಮ್ಮ ಮನಸ್ಸನ್ನು ನೀವು ವಾಲಿಸ್ರಿ. ರೀಕನೆಕ್ಟ್ ವಿತ್ ಯುವರ್ ಪ್ರೈಮಲ್ ಸ್ಟ್ರೆಂಗ್ತ್ ಆ್ಯಂಡ್ ಇಂಟ್ಯೂಷನ್ ಗೈಡಿಂಗ್ ಯು ಟುವರ್ಡ್ ಲೀಡರ್ಶಿಪ್ ಆ್ಯಂಡ್ ಸೆಲ್ಫ್ ಎಂಪವರ್ಮೆಂಟ್. ದಿಸ್ ಈಸ್ ಅ ಕೋಲ್ಡ್ ಮೂನ್. ಓಕೆ, ರಿಫ್ಲೆಕ್ಷನ್, ಸಾಲಿಟ್ಯೂಡ್ ಆ್ಯಂಡ್ ರಿಲೀಸ್. ಈಗ ಹೆಂಗಂತಂದ್ರೆ ಮಾನಸಿಕವಾಗಿ ಸಾಲಿಟ್ಯೂಡ್ನ್ಯಾಗ ಹೋಗೋದು ಅಂತಂದ್ರೆ ಪಾಸಿಟಿವ್. ದಿಸ್ ಈಸ್ ಅ ಪಾಸಿಟಿವ್ ಥಿಂಕ್. ಒಬ್ಬರೇ ಕುಂತ್ಕೊಂಡು ಆತ್ಮಾವಲೋಕನ ಮಾಡ್ಕೊಡೋದು. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ಎಲ್ಲಿ ತಪ್ಪಾಕತ್ತತಿ ನೀವು ಸ್ಟೆಪ್ ಬೈ ಸ್ಟೆಪ್ ವಿಚಾರ ಮಾಡಿರಿ ಅಂತಂದರೆ ನಿಮಗೆ ನೀವೇ ಡಿಕೋಡ್ ಮಾಡ್ಕೋಬೋದು ವಿಷಯಗಳನ್ನ. ನೋಡಿರಿ, ಯಾರಿಗಾದರೂ ನೀವು ಕೇಳಲಿಕ್ಕೆ ಹೋದ್ರಿ ಅಂತಂತಂದರೆ ಅವ್ರು ಯಾವ ಥರದ ಎನರ್ಜಿ ಇಟ್ಕೊಂಡಿರ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಹಿಶೋಬ್ಲೆ ಹೇಳ್ತಿರ್ತಾರೆ. ಅದು ನಮಗೆ ಸೂಟ್ ಆಗಬೇಕಲ್ಲ, ಆಗಲಿಕ್ಕಿಲ್ಲ ಕೆಲವೊಂದು ಸಾರಿ. ಅಂದರೆ ಬೇರೆಯವ್ರ ಎನರ್ಜಿ ಯಾವ ರೀತಿಯಿಂದ ಕೆಲಸ ಮಾಡ್ತಿರ್ತೈತೋ ಆ ಥರದ ಎನರ್ಜಿ ನಾವು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲಿಕ್ಕಿಲ್ಲ. ಸೊ ಅದಕ್ಕೆ ಇಲ್ಲೇನು ಹೇಳ್ತಾರೆ ಅಂತಂತಂದ್ರೆ ಸಾಲಿಟ್ಯೂಡ್ನಾಗ ಹೋಗ್ರಿ, ವಿಚಾರ ಮಾಡಿರಿ, ನಿಮಗೆ ಯಾವುದು ಬೇಡೋ ಅದನ್ನು ರಿಲೀಸ್ ಮಾಡಿರಿ. It is showing same thing: reflection, wisdom, gratitude and transition. Okay, be in a gratitude mood. ನಿಮಗೆ ಈ ಥರದ್ದು ಏನಾದರೂ ಮಾನಸಿಕ ಪರಿಸ್ಥಿತಿ ಈಗ ನಿಮಗೆ ಆಗ್ತಿತ್ತು ಅಂತಂತಂದ್ರೆ ಒಳ್ಳೊಳ್ಳೆ ವಿಷಯಗಳನ್ನ ಫಾಲೋ ಮಾಡಿರಿ. ಮೋಟಿವೇಶ್ನಲ್ ವೀಡಿಯೋಸ್ ನೋಡಿರಿ, ಗೈಡೆಡ್ ಮೆಡಿಟೇಷನ್ ಮಾಡಿರಿ,
ಎಷ್ಟು ಆಕೈತಿ ಅಷ್ಟು ನಿಮ್ಮ ಮೆಂಟಲ್ ಸ್ಟೇಟಸ್ ಮೇಲೆ ವರ್ಕ್ ಮಾಡಕ್ಕೆ ನೋಡಿರಿ. ಒಳ್ಳೆಯ ವಿಷಯಗಳನ್ನ ಕಲ್ಟಿವೇಟ್ ಮಾಡಿರಿ. ನಿಮ್ಮಲ್ಲಿ ಏನಾದರೂ ಹಾಬೀಸ್ ಇದ್ದರೆ ಆ ಹಾಬೀಸನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ರಿ. ಅದರೊಳಗೆ ಟೈಮ್ ಜಾಸ್ತಿ ಪಾಸ್ ಮಾಡಿರಿ. ಪಾಸಿಟಿವ್ ಥಿಂಗ್ಸ್ ಕಡೆ ಜಾಸ್ತಿ ಫೋಕಸ್ ಮಾಡಿರಿ. ಅದು ಹೇಳ್ತಾರಲ್ಲ, ವೇರ್ ಅಟೆನ್ಷನ್ ಗೋಸ್ ಎನರ್ಜಿ ಫ್ಲೋಸ್. ನೀವು ನೆಗೆಟಿವ್ ಪಾಸಿಟಿವ್ ನೋ ಇಟ್ ಈಸ್ ಲೆಫ್ಟ್ ಟು ಯು. ಮಾರ್ಷಿಯಲ್ ಎನರ್ಜಿ ವರ್ಕ್ ಮಾಡ್ತದೆ. ನಿಮ್ಮ ತಲೆಯೊಳಗೆ ಸಾಕಾಗುವಷ್ಟು ಐಡಿಯಾಸ್ ಬರ್ತಾವೆ, ಇಲ್ಲ ಅಂತಂತಲ್ಲ. ಆದರೆ ಆ ಐಡಿಯಾಸ್ ಮೇಲೆ ವರ್ಕ್ ಮಾಡೋಕೆ ನಿಮಗೆ ಮೆಂಟಲ್ ಸ್ಟ್ರೆಂಗ್ತ್ ಬೇಕಾಗ್ತದೆ. ಸೊ ನೀವು ನಿಮ್ಮ ಮೆಂಟಲ್ ಸ್ಟ್ರೆಂಗ್ತ್ ಮೇಲೆ ಕೆಲಸ ಮಾಡಬೇಕಷ್ಟೇ. ನೋಡ್ರಿ, ನಿಮ್ಮ ಹತ್ರ ಒಂದು 100 ಐಡಿಯಾಸ್ ಇರ್ಬೋದು. ಓಕೆ, ಯಾವುದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಬರೋಂಗಿಲ್ಲ, ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಬರೋಂಗಿಲ್ಲ, ಮತ್ತು ಅದರಿಂದ ನಮ್ಗೆ ಏನೂ ಸಿಗೋಂಗಿಲ್ಲ ಅಂತಂದ್ರೆ ಇಟ್ಸ್ ಆಲ್ ಕಚರ ಏನೋ, ಉಸ್ಕಾ ಕೋಯಿ ಮತಲಬ್ ನಹೀ ಹೈ ಫಿರ್. ಸೊ ಜುಪಿಟರ್, ಓಕೆ, ಈಗ ನಿಮ್ಮ ಲಕ್ ನಿಮ್ಮ ಜೊತೆ ವರ್ಕ್ ಮಾಡ್ತೈತೆ. ಅದು ಯಾವಾಗ ಮಾಡ್ತೈತಿ ಅಂತಂತಂದ್ರೆ, ನೀವು ಯಾರಾದರೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುವಂಥ ವ್ಯಕ್ತಿಯ ಜೊತೆಗೆ ಕನೆಕ್ಟ್ ಆದಾಗ, ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಆದಾಗ ನಿಮ್ಮಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರ ತಾನೇ ಸಿಗ್ತದೆ. ಸೊ ಜುಪಿಟರ್ ಮೀನ್ಸ್ ಯುವರ್ ಲಕ್. ಸೊ ಲಕ್ ಈಸ್ ಆನ್ ಯುವರ್ ಸೈಡ್. ಆದರೆ ಯಾವಾಗ ಗೊತ್ತಾ, ನಿಮಗೇನಾದರೂ ವಿಷಯಗಳಲ್ಲಿ ಒಂಥರ ಮೆಸ್ಸಿ ಅಂತ ಏನಾದರೂ ಫೀಲ್ ಆದರೆ ಪಟ್ ಅಂತ ನಿರ್ಣಯ ತೊಗೊಂಡು ತಿಳಿದವ್ರಿಗೆ ಹೋಗಿ ಭೇಟಿ ಆಗ್ಬೋದು. ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು ಅಂತಂದು ಅನ್ಕೊತೀನಿ. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ವಾಯುತತ್ವದ ರಾಶಿಗಳಿಗಾಗಿ ಏನು ಇನ್ಫಾರ್ಮೇಷನ್ ಬರ್ತಾ ಇದೆ, ಏನು ರೀಡಿಂಗ್ ಇದೆ ಅಂತ ನೋಡೋಣ. ನೋಡಿ, ವಾಯುತತ್ವದ ರಾಶಿಗಳು ಯಾವುದು ಅಂತಂದರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ನೋಡಿ, ಪ್ಲಾನೆಟರಿ ಪೊಸಿಷನ್ದೊಳಗೆ ಏನೂ ಚೇಂಜ್ ಆಗಿಲ್ಲ. 10th ಹೌಸ್ನೊಳಗೆ ಮಾರ್ಸ್ ಇತ್ತು. ಮಾರ್ಸಿಗೆ ಮತ್ತೆ ಹೋಗಿ ರಾಹು, ಸನ್, ಮರ್ಕರಿ ಮತ್ತು ವೀನಸ್ ಜೊತೆ ಕಂಜಂಕ್ಟ್ ಆಗಿದೆ. ಆಯಿತಾ? ಸೊ ಯಾವುದಾದ್ರೂ ಪ್ಲಾನೆಟ್ ಚೇಂಜ್ ಆಗಬೇಕು ಅಂತಂದರೆ ನಿಯರ್ಲಿ 28 ಡೇಸ್ದಿಂದ ಹಿಡಿದು 2.5 ವರ್ಷದವರೆಗೂ ಅದರದ್ದು ಕಾಲಾವಧಿ ಇರ್ತದೆ. ಸ್ಯಾಟರ್ನ್ ಪ್ರತಿ 2.5 ವರ್ಷಕ್ಕೊಮ್ಮೆ ತನ್ನ ಮನಿ ಚೇಂಜ್ ಮಾಡ್ತಾನೆ. ಬುಧ ಪ್ರತಿ 28 ದಿವಸಕ್ಕೊಮ್ಮೆ ತನ್ನ ಮನಿ ಚೇಂಜ್ ಮಾಡ್ತಾನೆ. ಸೊ ಹೀಗಾಗಿ ಯಾವುದೇ ಥರದ ಜಾಸ್ತಿ ವ್ಯತ್ಯಾಸ ಕಂಡು ಬರೋಂಗಿಲ್ಲ. ಪೊಸಿಷನ್ ಮಾತ್ರ ಸೇಮ್ ಇದೆ. ಓಕೆ, ಸೊ ಈಗ ವಾಯುತತ್ವದ ರಾಶಿಗಳಿಗಾಗಿ ನೋಡೋಣ. ನೋಡಿ, ವಾಯುತತ್ವದ ರಾಶಿಗಳು ಅಂತಂತಂದ್ರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ. ಈ ಮೂರರೊಳಗೆ ಯಾವುದಾದ್ರೂ ತಮ್ಮ ರಾಶಿ ಆಗಿದ್ದರೆ ತಾವು ಈ ವಾಯುತತ್ವದ ರಾಶಿಗೆ ಟೈಮ್ ಪೀರಿಯಡ್ ನಾನು ಏನು ಕಮೆಂಟ್ ಬಾಕ್ಸ್ದೊಳಗೆ ಕೊಟ್ಟಿರ್ತೇನಲ್ಲ ಅಲ್ಲಿ ನೋಡಿ ನೀವು ಅದನ್ನು ಸೆಟ್ ಮಾಡಿಕೊಂಡು ಈ ಪೋರ್ಷನ್ ತಾವು ನೋಡಬಹುದು. ಸೊ ಈಗ ವಾಯುತತ್ವದ ರಾಶಿಗಳಿಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ದಿಸ್ ಈಸ್ ಅಪ್ಲೈ ಟು 27th February to 5th March. Wow, King of Wands and Queen of Wands. ಎಷ್ಟು ಕರೆಕ್ಟ್ ಬಂದೈತೆ ನೋಡ. ಇದು ಮಿಥುನ ರಾಶಿ. ಓಕೆ, ದಿಸ್ ಇಸ್ ಬಾಟಮ್. ಇದು ಮಿಥುನ ರಾಶಿ, ಇದು ತುಲಾ ರಾಶಿ, ಇದು ಕುಂಭ ರಾಶಿ. ಈ ಸದ್ಯ ಕುಂಭ ರಾಶಿಯೊಳಗನೆ ಇಷ್ಟೆಲ್ಲ ಮೇಜರ್ ಪ್ಲಾನೆಟ್ಸ್ ಅದ. ದಿ 5 of Swords, ವಾಟ್ ಇಟ್ ಶೋಸ್, ಚೀಟಿಂಗ್ ಎನರ್ಜಿ. ದಿಸ್ ಕಾರ್ಡ್ ಈಸ್ ವೆರಿ ಡೇಂಜರಸ್. ದಿಸ್ ಇಸ್ ಚೀಟಿಂಗ್ ಎನರ್ಜಿ ತೋರಿಸ್ತದೆ. ಅಥವಾ ನಿಮ್ಮ ಕಮ್ಯುನಿಕೇಷನ್ದೊಳಗೆ ನೀವೇನಾದರೂ ಗದ್ದಲ ಹಿಡಿಸ್ಬೋದು. ಯಾವುದಾದ್ರೂ ನಿಮ್ಮ ಕಮ್ಯುನಿಕೇಷನ್ದೇ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ನಿಮ್ಮ ಡಾಟಾದು ಯಾರಾದರೂ ಕದಿಯುವಂಥದ್ದು ಮಾಡುವಂಥದ್ದು ಇರ್ಬೋದು. ಸೊ ಯು ಬಿ ಕೇರ್ಫುಲ್. ಯಾಕಂದರೆ ಈ ಕಂಜಂಕ್ಷನ್ ಈಗ ಸದ್ಯ 11ನೇ ಮನೆಯೊಳಗನ ಐತಿ. ಈಗ ಸದ್ಯ ಇದು ಸ್ಪೆಷಲಿ ವಾಯುತತ್ವದ ರಾಶಿಗಳಿಗಾಗಿ. ಇದು ಸೋಷಿಯಲ್ ನೆಟ್ವರ್ಕ್ ತೋರಿಸ್ತೈತಿ. ಕಿಂಗ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ವಾಂಡ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್. ಸೊ ಕಿಂಗ್ಲಿ ಆ್ಯಂಡ್ ಕ್ವೀನ್ಲಿ ಎನರ್ಜಿ ಐತಿ ಇದರೊಳಗೆ. ಸೊ ಈಗ ರೀಡಿಂಗ್ ನೋಡೋಣ ಏನು ಅಂಥೇಳಿ. ಐ ಹೋಪ್ ನೀವು ನೋಡ್ಬೋದು ಇಲ್ಲೇ ಸರಿಯಾಗಿ. ಈಗ
ಹೆಂಗಿದೆ ನೋಡಿ, ಇದು 5th ಹೌಸ್. ಓಕೆ, 5th ಹೌಸ್ದ ರೂಲರ್ ಯಾರು ಅಂದರೆ ಸನ್ ಅಂತಂದ್ರೆ ಏನು ಅಂತಂದ್ರೆ ಎಜುಕೇಷನ್ ಲೆವೆಲ್ದೊಳಗೆ ಹೈಯರ್ ಎಜುಕೇಷನ್ ತೋರಿಸತಿ, ಸೀಟ್ಸ್ ಲೆವೆಲ್ದೊಳಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸೀಟ್ನಲ್ಲಿರುವಂಥ ವ್ಯಕ್ತಿಗಳನ್ನು ತೋರಿಸತಿ, ವಿಶೇಷ ವ್ಯಕ್ತಿಗಳನ್ನು, ಆಲ್ VIP ಪರ್ಸನ್ಸ್ ಸಿ ಕಿಂಗ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ವಾಂಡ್ಸ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಆಲ್ ಆರ್ ದೇರ್. ಸಿ 7th ಹೌಸ್ ಅಂತಂತಂದರೆ ಇಟ್ಸ್ ಅ ವೆರಿ ಬಿಗ್ ನೆಟ್ವರ್ಕ್, ಒಂದು ದೊಡ್ಡ ಮಾಯಾಜಾಲ. ಸೊ ಹೆಂಗೆ ಅಂತಂತಂದರೆ ಯು ಫೀಲ್ ಮೋರ್ ಎನರ್ಜೆಟಿಕ್. ಯಾಕೆ ಗೊತ್ತಾ, ಸನ್ ರಾಹುವಿನ ಜೊತೆ ಐತಿ. ಸನ್, ಮಾರ್ಸ್, ಮರ್ಕ್ರಿ ಆ್ಯಂಡ್ ವೀನಸಿಕಿ ಏನೆಲ್ಲ ಗುಣಲಕ್ಷಣಗಳನ್ನು ಅದಾವಲ್ಲ ಅದನ್ನೆಲ್ಲ ಎಂಪ್ಲಿಫೈ ಮಾಡ್ತಾನೆ ನಾವು ಈ ಸರಿ. ಸೊ ಎನರ್ಜೆಟಿಕ್ ಹಂಗೆ ಫೀಲ್ ಮಾಡೋದು, ಜೀವನದಡೆ ಆಶಾವಾದಿಯಾಗಿ ನೋಡೋದನ್ರಿ, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗೋದು, ಈ ಥರದ ವಿಚಾರಗಳು. ಅಂದರೆ ಏನೇ ಕೆಲಸ ಮಾಡಿದರೂ ಪ್ಯಾಷನೇಟ್ಲಿ ಕೆಲಸ ಮಾಡೋದು. ಅಂದರೆ ಯಾವುದಾದ್ರೂ ಕನಸುಗಳನ್ನು ಕಂಡ್ರೆ ಕನಸುಗಳನ್ನು ನನಸಾಗಲಿಕ್ಕೆ ಯಾವ ಥರ ಕೆಲಸ ಮಾಡಬೇಕು ಅಥವಾ ಯಾವ ಜನರನ್ನು ನಾನು ಹಿಡಿಬೇಕು, ಯಾರ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕು ಅಂಥದ್ದೆಲ್ಲ ವಿಚಾರ ನಿಮಗೆ ಬರ್ತದೆ. ಆಮೇಲೆ ನನಗನ್ಸಿಬಿಟ್ಟಿಗೆ ನೀವು ದೊಡ್ಡ ಮಂದಿನ ಏನಾದರೂ ಭೇಟಿಯಾಗಿ ಅವ್ರ ಕಡೆಯಿಂದ ಏನಾದರೂ ಕೆಲಸ ಅದು ಮಾಡಿಸ್ಕೊಳ್ಳೋದು ಅಂತ ವಿಚಾರ ಆಗಬಹುದು. ಅಂದರೆ ಯಾವುದಾದ್ರೂ ದೊಡ್ಡ ವಿಷಯಗಳನ್ನ ತೋರಿಸ್ತತಿದು. ಸಪೋಸ್ ನೀವೇನಾದರೂ ಎಜುಕೇಷನ್ ಲೆವೆಲ್ದಾಗ ಯಾವುದೇ ಒಂದು ಪ್ರೊಫೆಷ್ನಲ್ ಕೋರ್ಸಸಿಗೆ ಹೋಗಬೇಕು ಮಾಡಬೇಕು ಅಂತಾರೆ, ಯಾವ್ದು ಆ ಥರ ಅದಕ್ಕೆ ರಿಲೇಟೆಡ್ ಯಾರಾದರೂ ಹೈಯರ್ ಅಥಾರಿಟಿಗೆ ಹೋಗಿ ಭೇಟಿ ಆಗುವಂಥದ್ದು ಮಾಡುವಂಥದ್ದು. ಕಿಂಗ್ ಆ್ಯಂಡ್ ಕ್ವೀನ್ಸ್ ಅಂದ್ರೆ ಅದನ್ನೇ ತೋರಿಸ್ತದೆ. ಅದು ಆ ಥರದ ವಿಚಾರಗಳೆಲ್ಲ ನಡೀತಾವೆ. ಆಮೇಲೆ ಯಾರ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಏನಾದರೂ ಟೆಕ್ಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ ಟೆಲಿಫೋನ್ದೊಳಗೆ. ಬಿಕಾಸ್ ಮೊಬೈಲ್ ಈಸ್ ರಾಹು. ಆಲ್ ಎಲೆಕ್ಟ್ರಾನಿಕ್ ಗೂಡ್ಸ್ ಕಮ್ಸ್ ಅಂಡರ್ ರಾಹು. ಮರ್ಕ್ಯುರಿ ಈಸ್ ಯುವರ್ ಇಂಟೆಲಿಜೆನ್ಸ್, ಯುವರ್ ರೈಟಿಂಗ್, ಯುವರ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಇದ್ರ ಜೊತೆ ಏನಾದರೂ ಚೀಟಿಂಗ್ ಆಗುವಂಥ ಸಂಭವ, ಎಲ್ಲಾದರೂ ಬರೆದು ಕೊಡೋದು ಮಾಡೋದು. ನೀವು ಯಾವುದೇ ಒಂದು ವಿಷಯದೊಳಗೆ ಸಿಕ್ಕಾಕೊಂಡಿದ್ರಿ ಮಾಡಿದ್ರಿ ಅಂತಂದರೆ ಆ ಥರದ ಯಾವುದೇ ಪಟ್ಟಂಥ ನಿರ್ಣಯಗಳನ್ನು ತೊಗೊಳ್ಲಿಕ್ಕೆ ಹೋಗಬೇಡ್ರಿ. ನೋಡಿರಿ, ಕಿಂಗ್, ಕ್ವೀನ್ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಈ ಥರ ಅಂತಂತಂದರೆ ಸೋಚ್ ಕೆ ಥೋಡಿ ಸಿ ಸ್ಟ್ಯಾಂಡರ್ಡ್ ಅಚ್ಚಾ ಬನಾಕರ್ ರಖೋ. ಗಡ್ಬಡಿಯೊಳಗೆ ಯಾವುದೇ ಥರದ ನಿರ್ಣಯಗಳನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರಾಹು ಏನು ಮಾಡ್ತಾನಂದ್ರೆ ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ. ಇದು ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಅನ್ನೋ ತೋರಿಸ್ತದೆ ಈ ಕಾರ್ಡ್. ಯಾವುದಾದ್ರೂ ವಿಷಯದಲ್ಲಿ ಏನಾದರೂ ಸ್ವಲ್ಪ ಏರುಪೇರು ಆಗಿದ್ದರೆ ಸರಿಯಾಗಿ ಮಾತನಾಡಿ ವಿಷಯಗಳನ್ನು ಬಗೆಹರಿಸಿಕೊಳ್ಳುವ. ಯಾರಾದ್ರೂ ನೀವು ಮೀಡಿಯೇಟರ್ ಅಂತ ಯಾರನ್ನಾರೇ ತೊಗೊಂಡ್ರೆ ಸಹಿತ ನೀವೇನು ಪಾಸ್ ಮಾಡಿರ್ತೀರಿ ಅಂತ ನಿಮ್ಗೆ ಅಷ್ಟೇ ಗೊತ್ತು. ಅವ್ರು ಏನು ಪಾಸ್ ಮಾಡ್ತಾರೆ ಮುಂದೆ ಅಂತ ನಿಮ್ಗೆ ಗೊತ್ತಾಗಂಗಿಲ್ಲ. ಸೊ ಯು ಬಿ ಕೇರ್ಫುಲ್. ರಿಲೇಷನ್ಶಿಪ್ ಇದ್ದರೆ ಏನಾದರೂ ಅಥವಾ ಅಬ್ಯೂಸಿವ್ ರಿಲೇಷನ್ಶಿಪ್ಸ್ ಏನಾದರೂ ಇದ್ದರೆ ಅದರಿಂದ ನೀವು ಪಾರಾಗಿ ನೀವು ಹೀಲಿಂಗ್ ಕಡೆ ವಿಚಾರ ಮಾಡೋದು, ಈ ಥರದ ವಿಷಯಗಳು ನಡೆಯುವಂಥ ಚಾನ್ಸಸ್ ಆರ್ ದೇರ್. ಫಿಯರ್ ಅನ್ರಿ, ಎಂಗ್ಸೈಟಿ ಅನ್ರಿ ಜಾಸ್ತಿ ಆಗೋದು, ಯಾವುದಾದ್ರೂ ವಿಷಯ ಬದಲಾಗಿ ಜಾಸ್ತಿ ಡೀಪ್ಲಿ ವಿಚಾರ ಮಾಡೋದು. ಇದೇನು ತೋರಿಸ್ತೈತಿ 9 ಆಫ್ ಸೋರ್ಟ್ಸ್ ಅಂತಂತಂದರೆ ದಿಸ್ ಈಸ್ ಅನ್ನೋನ್ ಫಿಯರ್. ನೋಡ್ರಿ, ಆಗಿರಲಾರದ ವಿಷಯಗಳನ್ನು ಆಗಿದೆ ಅಂತಂತ ಅಂದ್ಕೊಂಡು ಹೆದರುವಂಥದ್ದು ಇದು. ಓಕೆ, ರಿಯಾಲಿಟಿ ಒಳಗೆ ಏನೂ ನಡೆದಿರಂಗಿಲ್ಲ. ದಿಸ್ ಇಸ್ ಅ ಇಲ್ಯೂಷನ್ ಏನೋ. ಯಾಕಂದರೆ 3rd ಹೌಸ್ ಶೋಸ್ ಸಬ್ಕಾನ್ಷಿಯಸ್ ಮೈಂಡ್. ಸೊ ಇವೆಲ್ಲ ಸಬ್ಕಾನ್ಷಿಯಸ್ದಲ್ಲಿ ಈ ಥರ ಎಲ್ಲ ಕಚರ ಏನು ಬಿದ್ದಿರ್ತಲ್ಲ ಅದೆಲ್ಲ ಯಾವುದಾದ್ರೂ ವಿಷಯದಿಂದ ಹೊರಗೆ ಬರ್ತಿರ್ತೈತಿ. ಸೊ ನೀವೇನಾದರೂ ರಾತ್ರಿ ಎಲ್ಲ ನಿದ್ದೆಗೆಡೋದನ್ರಿ, ರಾತ್ರಿ ನಿದ್ದೆಗೆಡೋದು ಈಗ ಗ್ಲೋಬಲಿ ಇಂಪ್ಯಾಕ್ಟ್ ಆಗಿರ್ತೈತಿ. ಯಾಕಂದರೆ ಸ್ಯಾಟರ್ನ್ 12ನೇ ಮನೆಯೊಳಗೆ ಅದಾನ. 12ನೇ ಮನೆ ಅಂದ್ರೆ ನಾವು ನಮ್ಮ ಬೆಡ್ರೂಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸ್ಯಾಟರ್ನ್ ಅಂತಂತಂದ್ರೆ ಹಾರ್ಡ್ ವರ್ಕ್ ಅಲ್ಲ, ಆಮೇಲೆ ರೆಸ್ಲೆಸ್ ಫೀಲ್ ಮಾಡೋದನ್ರಿ. ಸೊ ಸ್ಯಾಟರ್ನ್ का क्या काम है 12वें घर में, बेडरूम में. ರಿಲೇಷನ್ಶಿಪ್ದೊಳಗೆ ಒಂಥರ ನೀರಸ ಭಾವನೆ ಬರೋದು, ಶನಿ ಅಂದರೆ ಅಭಾವಕಾರಕ. ಭಾವನಾತ್ಮಕವಾಗಿ ಎಲ್ಲಾದರೂ ಇದನ್ನು ಆಗುವಂಥ ವಿಷಯ ಕಡಿಮೆ. ಏನಂತದ ಭಾವನಾತ್ಮಕ ರೂಪದಿಂದ ಸ್ವಲ್ಪ ನಿಮಗೆ ಭಾವಗಳಲ್ಲಿ ಅಭಾವ ಅಂತಂತ ಅನ್ನಿಸ್ಬಹುದು ನಿಮಗೆ.
ಈಗ ರಾಹುವಿನ ಜೊತೆ ವೀನಸ್. ಓಕೆ, ದಿಸ್ ಇಸ್ ನಾಟ್ ರಾಹು ಮಾರ್ಸ್ ಆ್ಯಂಡ್ ವೀನಸ್, ದಿಸ್ ಇಸ್ ನಾಟ್ ಅ ಗುಡ್ ಕಾಂಬಿನೇಷನ್. ಭಾವನಾತ್ಮಕವಾಗಿ ಏನಾದರೂ ವಿಚಾರಗಳನ್ನು ಗಡಿಬಿಡಿಯಿಂದ ಮಾಡಿ ನಿರ್ಧಾರಗಳನ್ನು ತಗೊಳ್ಳೋಕ್ಕಿಂತಲೂ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಹಂಗೆ ವಿಚಾರ ಮಾಡೋದು, ಅಥವಾ ಆ ಥರದ ರಿಲೇಷನ್ಶಿಪ್ದೊಳಗೆ ಹಾಕ್ಕೊಂಡೇನಿ ಅಂತಂತ ಅನಿಸೋದಕ್ಕಿಂತಲೂ ಸ್ವಲ್ಪ ಬ್ಯಾಲೆನ್ಸ್ಡ್ ಹಂಗೆ ಇರಾಕೆ ನೋಡ್ರಿ. ಆಮೇಲೆ ನಿಮ್ಮನ್ನು ನೀವೇ ಹೀಲ್ ಮಾಡ್ಕೊಳಕ್ಕೆ ನೋಡ್ರಿ. ಕಿಂಗ್ ಆಫ್ ಕಪ್ಸ್ ಅಂತಂತಂದರೆ ಹೀಲಿಂಗ್. ನಿಮ್ಮ ರಿಲೇಷನ್ಸ್ ಪ್ರತಿ ನೀವು ಒಂದು ಸ್ವಲ್ಪ ಡಿವೋಟೆಡ್ ಇರಬೇಕು. ಡಿವೋಟೆಡ್ ಇರ್ರಿ. ಈಗ ರಿಲೇಷನ್ಸ್ದಲ್ಲಿ ಏನಾದರೂ ಸ್ವಲ್ಪ ಎಡ್ರು ತೊಡ್ರು ಆಗುವಂಥ ಚಾನ್ಸಸ್ ಇದೆ. ಸೊ ಎಷ್ಟಾಗ್ತೈತಿ ಅಷ್ಟು ಡಿಪ್ಲೊಮೆಟಿಕ್ ಹಂಗೆ ವಿಚಾರ ಮಾಡಿ ಸ್ವಲ್ಪ ಕೇರಿಂಗ್ ನೇಚರ್ ಬೆಳೆಸ್ಕೋರಿ. ಸ್ವಲ್ಪ ಕೇರಿಂಗ್ ನೇಚರ್ ಬೆಳೆಸ್ಕೊಡ್ರಿ ಅಂತಂತಂದ್ರೆ ಅಟ್ಲೀಸ್ಟ್ ಹಂಗೆ ಇರಾಕೆ ಟ್ರೈ ಮಾಡಿರಿ. ಎಲ್ಲಿವರೆಗೂ ಈ ಕಂಜಂಕ್ಷನ್ ದೂರ ಆಗೋಂಗಿಲ್ಲನೋ ಅಲ್ಲಿವರೆಗೂ. ಮಾರ್ಸ್ ರಾಹು ವೀನಸ್ ಅಂತಂದ್ರೆ ಒಂಥರ ಎಗ್ರೆಷನ್ ಕ್ರಿಯೇಟ್ ಮಾಡ್ತಾನವ. ಎಗ್ರೆಷನ್ ಕ್ರಿಯೇಟ್ ಮಾಡೋದು, ಹೈಪರ್ ಆಗೋದು, ಗಡಿಬಿಡಿಯಲ್ಲಿ ಏನಾದರೂ ನಿರ್ಧಾರಗಳನ್ನು ತಗೊಳ್ಳೋದು. ನೋಡಿರಿ, ಅದನ್ನ ಏನಾದರೂ ನೀವು ಸರಿ ದೂಗಿಸ್ಕೊಂಡು ಹೋದರೆ, ಬಾಟಮ್ ಆಫ್ ದ ಡೆಕ್ ದಿರ್ ಇಸ್ ಎ ವಿಕ್ಟ್ರಿ ಕಾರ್ಡ್. ಎಂಪ್ರೆಸ್ ಇಸ್ ದೇರ್. ಸೊ ಹೆಂಗಂದ್ರೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂತಂದರೆ ಯು ವಿಲ್ ಗೆಟ್ ಗುಡ್ ರಿಸಲ್ಟ್ಸ್. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರ್ತದೆ. ಓಕೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ತೋರಿಸ್ತದೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ತೋರಿದ ಜೊತೆಗೇ ಈ ಕಾರ್ಡ್ ಕಂಪೇರ್ ಮಾಡಿದರೆ ಯಾವುದಾದ್ರೂ ವಿಷಯಗಳನ್ನು, ನಮ್ಮ ಮನಸ್ಸಿಗೆ ನೋವು ಕೊಡುವಂಥ ವಿಷಯಗಳನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇರೋದು, ಆ ಥರದ ವಿಷಯಗಳು ನಡೀತಾವೆ. ಯಾಕೆ ನಡೀತಾವೆ ಅಂತಂತಂದ್ರೆ ಬರೀ ಏನು ಮನಸ್ಸಿನ ಮೇಲೆ ಜಾಸ್ತಿ ಇದನ್ನು ಕೊಡ್ರಿ, ಫೋಕಸ್ ಮಾಡಿರಿ, ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅಂತಂದರೆ, ನೋಡಿರಿ, ಚಂದ್ರಮ ಅಂದರೆ ನಿಮ್ಮ ಮನಸ್ಸು ಮತ್ತು ಇಮೋಷನ್ಸು. ಚಂದ್ರಮ ಏನು ಮಾಡ್ತಾನೆ ಅಂತಂದರೆ ಡೈಲಿ ಒಂದು ನಕ್ಷತ್ರದಿಂದ ದಾಟಿ ಹೋಗ್ತಾನೆ ಅವ. ಚಂದ್ರಮ ಡೈಲಿ ದಾಟಿ ಹೋಗ್ತಿರ್ತಾನೆ. ಈಗೇನಾಗೈತಿ, ರಾಹು, ಸನ್, ಮಾರ್ಸ್, ಮರ್ಕ್ಯುರಿ ಆ್ಯಂಡ್ ವೀನಸ್ ಇವೆಲ್ಲ ಒಂದೇ ಬ್ಲಾಕ್ನಾಗ ಅದಾವೆ, ಇವೆಲ್ಲ ಕಂಜಂಕ್ಟ್ ಅದಾವೆ. ರಾಹುವಿನ ಜೊತೆ ಇದ್ದದಕ್ಕೆ ಚಂದ್ರ ಇದು 4ರೊಳಗೆ ಯಾವುದಾದ್ರೂ ಒಂದು ನಕ್ಷತ್ರದಿಂದ ಹಾದು ಹೋಗಲೇಬೇಕಲ್ಲ. ಸೊ ಚಂದ್ರನಿಗೆ ಸರಿ ಹಂಗೆ ಕೆಲಸ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ನಾನು ಹೇಳಾಕತ್ತೇನೆ, ನೀವು ಮೆಂಟಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಇರಾಕೆ ನೋಡ್ರಿ ಅಂತಂದು ಹೇಳಿ. ಯಾಕಂದ್ರೆ ಅದರ ಪರಿಣಾಮ ಮನಸ್ಸು ಮೇಲೆ ಭಾಳ ಜಾಸ್ತಿ ಆಗ್ತೈತಿ. ಗ್ರಹಗಳಿಗಿಂತಲೂ ನಕ್ಷತ್ರಗಳ ಇಂಪ್ಯಾಕ್ಟ್ ನಮ್ಮ ಮೇಲೆ ಭಾಳ ಜಾಸ್ತಿ ಇರ್ತೈತಿ. ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್. ಇಟ್ಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್. ಎಲ್ಲಿವರೆಗೂ ಈ ಕಂಜಂಕ್ಷನ್ ದೂರ ಆಗೋದಿಲ್ಲೋ ಎಲ್ಲ ಮೈಯೆಲ್ಲ ಕಣ್ಣಾಗಿರಿ ಅಷ್ಟೇ. ಸೊ ಮೂನ್ ಏನು ಹೇಳ್ತಾನೆ ನೋಡ್ರಿ, ಗ್ರೋತ್, ಇನ್ಸೈಟ್ ಆ್ಯಂಡ್ ಪ್ರಿಪ್ರೇಷನ್. ಈಗೇನೆಲ್ಲ ಮಾಡಬೇಕು ಅಂತಂದರೆ ನಿಮ್ಮನ್ನು ನೀವು ಮಾನಸಿಕವಾಗಿ ಪ್ರಿಪೇರ್ ಮಾಡ್ಕೋಬೇಕು. ರಿಫ್ಲೆಕ್ಟ್ ಡೀಪ್ಲಿ ಆನ್ ಯುವರ್ ಪ್ರೋಗ್ರೆಸ್ ಆ್ಯಂಡ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಫೈನಲ್ ಸರ್ಜ್ ಟುವರ್ಡ್ಸ್ ಯುವರ್ ಗೋಲ್. ಎಷ್ಟಾಕತಿ ಅಷ್ಟು ಗೋಲ್ ಓರಿಯೆಂಟೆಡ್ ಇರ್ತೀರಿ ಅಂತಂತಂದ್ರೆ ಕೆಲವೊಂದು ಇಲ್ಲ ಸಲ್ಲದ ವಿಚಾರಗಳ ಕಡೆ ನಿಮ್ಮ ಲಕ್ಷ್ಯ ಇರಂಗಿಲ್ಲ. ಈ ಥರದ ಕಂಜಂಕ್ಷನ್ಸ್ ಯಾವಾಗ ಬರ್ತಾವಲ್ಲ, ನೀವು ಮೆಂಟಲಿ ಎಷ್ಟು ಪ್ರೊಡಕ್ಟಿವ್ ಹಂಗೆ, ಕ್ರಿಯೇಟಿವ್ ಹಂಗೆ, ಕನ್ಸ್ಟ್ರಕ್ಟಿವ್ ಹಂಗೆ ಕೆಲಸ ಮಾಡ್ತಿರಲ್ಲ, ನಿಮಗಷ್ಟು ಪ್ರಾಬ್ಲಮ್ಸ್ ಕಡಿಮೆ ಆಗಿರ್ತಾವೆ. ಯಾಕಂದರೆ ಮನಸ್ಸೇ ಮುಖ್ಯ ಅಲ್ಲ. ಮನಸ್ಸನ್ನು ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಎಂಗೇಜ್ ಮಾಡಬೇಕು. ಸ್ಟೆಬಿಲಿಟಿ, ಫೌಂಡೇಶನ್, ಬಿಲ್ಡಿಂಗ್ ಮೊಮೆಂಟಮ್. Focus on laying solid foundations and gradually building toward your goals. So change your focus positively. ನಾಳೆ ಮಾರ್ಚ್ 3ನೇ ತಾರೀಕಿಗೆ ಚಂದ್ರಗ್ರಹಣ ಬರ್ತಾ ಇದೆ. ಅದು ಇನ್ನೂ ಜಾಸ್ತಿ ಇಫೆಕ್ಟ್ ಮಾಡ್ತೈತಿ. ಏನು ಜಾಸ್ತಿ ದಿನ ಇಲ್ಲ, ಇವತ್ತೇ 27, ಇನ್ನೊಂದು 3-4 ದಿವಸದಾಗ ಬಂತು. ಅದು ಎಂದು ಗ್ರಹಣ ಇರ್ತೈತಿ ಅವತ್ತನ್ನು ನಮ್ಮ ಮೆಂಟಲ್ ಸ್ಟೇಟಸ್ ಒಳಗೆ ಬದಲಾವಣೆ ಆಗಬೇಕು ಅಂತ ಇರೋಂಗಿಲ್ಲ. ಒಂದು 4-5 ದಿನ ಮೊದಲಿನ ದಿನ ಸ್ಟಾರ್ಟ್ ಆಗಿರ್ತೈತೆ. ಅದು ಗ್ರಹಣ ಆಗಿ ಹೋದ್ಮೇಲೆ ಒಂದು 4-5 ದಿವಸ ತನಕ ನಮ್ಮ ತಲೆ ಹಂಗೆ ವಿಚಾರ ಮಾಡ್ತಾ ಇರ್ತೈತಿ. ಟ್ರಾನ್ಸ್ಫಾರ್ಮೇಷನ್, ಇಲ್ಯುಮಿನೇಷನ್ ಆ್ಯಂಡ್ ಲೆಟ್ಟಿಂಗ್ ಗೋ. ಓಕೆ, ಯಾವುದು ನಿಮಗೆ ಸರ್ವ್ ಮಾಡೋದಿಲ್ಲೋ, ಯಾವುದು ಪರ್ಪಸ್ಫುಲ್ ಇಲ್ಲೋ ಅದ್ರ ಮೇಲೆ ಕೆಲಸನೇ ಮಾಡೋಕೆ ಹೋಗ್ಬೇಡ್ರಿ. ಅದಕ್ಕೆ ತಲೆಗೆ ಕೆಲಸನ ಹಚ್ಚಕ್ಕೆ ಹೋಗ್ಬೇಡ್ರಿ.
ಈಗ ನೋಡಿರಿ ನಾವೇನು ಮಾಡ್ತೀವಿ, ಸಿಟ್ಟು ಬಂದರೆ ನಾವು ಬೇರೆಯೊಬ್ಬರ ಜೊತೆ ಮಾತಾಡೋದು ಬಿಟ್ಬಿಡ್ತೇವೆ ಅಲ್ಲ. ನೀವು ಏನು ಮಾಡಿರಿ, ನಿಮ್ಮ ಮೇಲೆ ನೀವೇ ಸಿಟ್ಟು ಮಾಡ್ಕೊಂಡು ನಿಮ್ಮ ಜೋಡಿ ಮಾತಾಡೋದು ನೀವೇ ಬಿಟ್ಬಿಡ್ರಿ. ಮ್ಯಾಕ್ಸಿಮಮ್ ಮನುಷ್ಯ ಯಾರ ಜೊತೆ ಮಾತಾಡಿ ಟೈಮ್ ಕಳೀತಾನೆ ಹೇಳ್ರಿ ನೋಡೋಣ. ನಮ್ಮ ಜೊತೆ ನಾವೇ ಮಾತಾಡಿ ಟೈಮ್ ಕಳಿತೇವೆ. ಪ್ರತಿಯೊಬ್ಬರು ತಮ್ಮ ಮನಸ್ಸಿನ ತಾವು ಮಾತಾಡ್ತಿರ್ತಾರೆ, ಕಂಟಿನ್ಯೂಸ್ ಆಗಿ ತಲೆ ವರ್ಕ್ ಮಾಡ್ತಿರ್ತೈತಿ. ನಾವೇ ಮಾತಾಡ್ತಿರ್ತೀವಿ, ನಾವೇ ಸಿಚುವೇಶನ್ಸ್ ಎಲ್ಲ ಒಂದು ಇಲ್ಯೂಷನ್ ವರ್ಲ್ಡ್ದಾಗ ಎಲ್ಲರೂ ಸಿಕ್ಕಾಕೊಂಡಿರ್ತಾರೆ. ಇದೇ ಕೆಲಸನ ನಡೆದಿರ್ತೈತೆ. ಸೊ ನಿಮ್ಮ ಜೊತೆ ನೀವೇ ಕೋಪ ಮಾಡ್ಕೊಂಡು ನಿಮ್ಮ ಜೊತೆ ನೀವೇ ಮಾತಾಡೋದು ಬಿಟ್ಬಿಡ್ರಿ. ಯು ಫೀಲ್ ವೆರಿ ಏನಂತಾರೆ, ಯು ಫೀಲ್ ವೆರಿ ಗುಡ್. ನೋಡ್ರಿ ನೀವು ಆಧಾರ ಮಾಡಿ. ಕೆಲವೊಂದಿಷ್ಟು ಯಾವುದಾದ್ರೂ ಒಳ್ಳೆಯ ವಿಷಯಗಳನ್ನ ಕೇಳಿದರೆ ನಾವು ಅದನ್ನು ಕೊನೆವರೆಗೂ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಬೇಕು ಅಂತಿಲ್ಲ. ಅದನ್ನು ನೀವು ಒಂದು ವಾರ ಪ್ರಾಕ್ಟೀಸ್ ಮಾಡಿ ನೋಡಿರಿ, ಅದು ನಿಮಗೆ ಸರ್ವ್ ಮಾಡಿದರೆ ಸರಿ, ಸರ್ವ್ ಮಾಡಲಿಲ್ಲ ಅಂದರೆ ಬಿಟ್ಟು ಬಿಡೋದು. ಟೈಮ್ ಆಯ್ತಲ್ಲಪ್ಪ. ನಮ್ಮ ಜೊತೆ ಯಾವ ಥರದ ಎನರ್ಜೀಸ್ ಕೆಲಸ ಮಾಡ್ತವೆ. ಓಕೆ, ಬಿ ಇನ್ ಅ ಗ್ರ್ಯಾಟಿಟ್ಯೂಡ್ ಮೋಡ್. ಓಕೆ, ರಿಫ್ಲೆಕ್ಷನ್ ನೋಡಿರಿ ಹೆಂಗಿದೆ. ನೀವು ಯಾವ ಪರಿಸ್ಥಿತಿಯೊಳಗೆ ಕನ್ನಡಿ ಮುಂದೆ ನಿಮ್ಮನ್ನು ನೋಡ್ಕೊತೀರಿ, ನೀವು ಹಾಗೆ ಕಾಣ್ತೀರಿ. ನೀವು ಟೆನ್ಷನ್ದಾಗಿದ್ರಿ ಅಂದರೆ ನಿಮ್ಮನ್ನು ನೋಡ್ಕೊಡ್ರಿ, ನಿಮಗೇನು ಆ ಕಡೆ ಏನಾದರೂ ಪ್ರೊಡಕ್ಟಿವ್ ಐತಿ ಅಂತ ಅನ್ಸಂಗೇ ಇಲ್ಲ. ಸೊ ಅದಕ್ಕೆ ನಿಮ್ಮ ಮಾನಸಿಕ ಬಲದ ಮೇಲೆ ಕೆಲಸ ಮಾಡಿ. ಎಷ್ಟು ಆಕೈತಷ್ಟು ನಿಮ್ಮ ಮೂಡ್ ಫ್ರೆಶ್ ಹಂಗೆ ಇಟ್ಕೊಳಕ್ಕೆ ನೋಡ್ರಿ. ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಜಲತತ್ವದ ರಾಶಿಗಳಿಗಾಗಿ ರೀಡಿಂಗನ್ನು ಮಾಡೋಣ. ಆ ರಾಶಿಗಳು ಯಾವುದು ಅಂತಂದರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಓಕೆ, ಈಗ ನೋಡಿರಿ ಟ್ರಾನ್ಸಿಟ್ದೊಳಗೆ ಹೆಚ್ಚಿಗೆ ಏನೂ ಚೇಂಜ್ ಆಗಿಲ್ಲ. 10ನೇ ಮನೆಯೊಳಗೆ ಏನು ಮಂಗಳ ಗ್ರಹ ಇತ್ತು, ಅದು ಮತ್ತೆ ರಾಹು, ಸನ್, ಮಾರ್ಸ್, ಮರ್ಕರಿ, ವೀನಸ್ ಜೊತೆ ಹೋಗಿ ಅದು ಕಂಜಂಕ್ಟ್ ಆಗೈತೆ. ಮಿನಿಮಮ್ 28 ಡೇಸಿಂದ ಹಿಡಿದು 2.5 ವರ್ಷದ ತನಕ ಟೈಮ್ ಬೇಕಾಗ್ತದೆ. ಸ್ಯಾಟರ್ನ್ ಟೇಕ್ಸ್ 2.5 years ಒಂದು ಮನಿ ಚೇಂಜ್ ಮಾಡೋಕೆ. ಮರ್ಕರಿ ಟೇಕ್ಸ್ 28 days. ಸೊ ಈಗ ಟ್ರಾನ್ಸಿಟ್ದೊಳಗೆ ಏನೂ ಚೇಂಜಸ್ ಆಗಿಲ್ಲ. ಓಕೆ, ಆದರೆ ಇದು ಗ್ಲೋಬಲಿ ಇಂಪ್ಯಾಕ್ಟ್ ಮಾಡ್ತಾ ಇರಬಹುದು. ನಿದ್ದೆ ಇರಲಾರ್ದಂಗೆ, ಆಮೇಲೆ ಏನೋ ಒಂಥರ ಎನರ್ಜಿ ಎಲ್ಲ ಡ್ರೆನ್ಔಟ್ ಆದಂಗೆ, ಕಮ್ಯುನಿಕೇಷನ್ ಯಾಕೋ ಸರಿ ಆಗ್ತಾಯಿಲ್ಲ, ಯಾವುದಾದ್ರೂ ನಿಮ್ಮ ಡಿವೈಸಸ್ ಏನಾದರೂ ಸರಿ ಹೆಂಗೆ ಕೆಲಸ ಮಾಡ್ತಿರ್ಲಿಕ್ಕಿಲ್ಲ, ಈ ಥರದ್ದು ಏನಾದರೂ ವಿಷಯಗಳು ಆಗ್ತಾ ಇರಬಹುದು. ಪೇಷಂಟ್ಲಿ ನಮಗೆ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅಂತಂತೂ ಅನ್ನಿಸ್ತಿರ್ಬೋದು. ಇದು ಯಾಕಂಗೆ ಅನಿಸ್ತತಿ ಅಂತಂತಂದ್ರೆ, ಈಗ ಸದ್ಯ ಮೆಂಟಲ್ ಹೆಲ್ತ್ ಮೇಲೇ ಕೆಲಸ ಮಾಡಿರಿ ಅಂತಂದು ಹೇಳಿ ಎಲ್ಲ ಇದ್ರ ಮೇಲೂ ಎಲ್ಲ ರಾಶಿಗಳಿಗೂ ಯಾಕೆ ಹೇಳಾಕತ್ತೈತಿ ಅಂದ್ರೆ, ಮನಸ್ಸೇ ಮುಖ್ಯ. ಮನಸ್ಸಂದ್ರೆ ಯಾರು? ಚಂದ್ರಮ ಇಮೋಷನ್ಸ್, ಫೀಲಿಂಗ್ಸ್. ಓಕೆ, ಚಂದ್ರಮ ಏನು ಮಾಡ್ತಾನೆ ಅಂತಂದ್ರೆ, ಪ್ರತಿಯೊಂದು ಗ್ರಹಕ್ಕೆ ಯಾವ ನಕ್ಷತ್ರ ಸಂಬಂಧಪಟ್ಟೈತಲ್ಲ ಅದರಿಂದ ಪಾಸ್ ಆಗ್ತಿರ್ತಾನೋ. ಡೈಲಿ ಒಂದು ನಕ್ಷತ್ರದಿಂದ ಪಾಸ್ ಆಗ್ತಿರ್ತಾನೋ ಒಂದು ಪರ್ಟಿಕ್ಯುಲರ್ ಟೈಮಿಗೆ. ಸೊ ಈಗ ರಾಹು ಕೇತು ಎಕ್ಸಿಸ್ಟೊಳಗರ ಸನ್, ಮಾರ್ಸ್, ಮರ್ಕರಿ ಆ್ಯಂಡ್ ವೀನಸ್ ಅದಾವ ಅಂತಂತಂದ್ರೆ ನ್ಯಾಚುರಲಿ ಇವನ ಮೇಲೆ ಇದು ಇಫೆಕ್ಟ್ ಆಗೇ ಆಗ್ತದೆ. ಇವನ ಮೇಲೆ ಇಫೆಕ್ಟ್ ಆಯ್ತು ಅಂತಂದ್ರೆ ಅದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತೈತಿ ಅನ್ನೋಕ್ಕಿಂತ ನಮ್ಮ ಮನಸ್ಸಿನ ಮೇಲೇ ಪ್ರಭಾವ ಆಗ್ತೈತಿ. ಗ್ರಹಗಳಿಗಿಂತಲೂ ನಾವು ಜಾಸ್ತಿ ನಕ್ಷತ್ರಗಳ ಇಫೆಕ್ಟ್ ನಮ್ಮ ಮೇಲೆ ಜಾಸ್ತಿ ಇರ್ತೈತಿ. ಸೊ ಈಗ ವೃಶ್ಚಿಕ ರಾಶಿ ಮತ್ತು ಕರ್ಕ ರಾಶಿ, ವೃಶ್ಚಿಕ ರಾಶಿಗಾಗಿ ಮತ್ತು ಮೀನರಾಶಿಗಾಗಿ ಯಾವ ಥರದ ರೀಡಿಂಗ್ ಬರ್ತಾ ಇದೆ, ನಾವು ಏನೆಲ್ಲ ಫೇಸ್ ಮಾಡಬಹುದು ಒಂದು ವಾರದಲ್ಲಿ ಅಂತ ನೋಡೋಣ. ಮತ್ತೀಗ ಏನದು ಮೀನರಾಶಿಯವರಿಗೆ ಸದ್ಯ 7.5 ಐತಿ. ಸೊ ಈಗ ವಾಟರ್ ಎಲಿಮೆಂಟ್ ರಿಲೇಟೆಡ್ ರೀಡಿಂಗ್ ಮಾಡೋಣ. ತಮಗೆ ಕಿಂಗ್ ಆಫ್ ಕಪ್ಸ್ ಇದೆ. ಇದರೊಳಗೆ ಯಾವ ರಾಶಿ ಬರ್ತಾವಂತಂದ್ರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ನಾನು ಹೇಳಿದ್ನೆಲ್ಲ ಮೀನರಾಶಿಗೆ ಈಗ ಸದ್ಯ 7.5 ಐತಿ. ಅದರ ಇಫೆಕ್ಟ್ ಕುಂಭರಾಶಿ ಮೇಲೇ ಇರ್ತೈತಿ, ಅದರ ಇಫೆಕ್ಟ್ ಮೇಷರಾಶಿ ಮೇಲೇ ಇರ್ತೈತಿ. ಈಗ ಸದ್ಯ ಮೀನರಾಶಿಯವರಿಗೆ ಪೀಕ್ದೊಳಗದಾನ ಯಾರು? ಸ್ಯಾಟರ್ನ್. ಸೊ ಇಮೋಷ್ನಲ್ ಏರ್ಪೇರು ಜಾಸ್ತಿ ಆಗುವಂಥದ್ದು. ಈಗ ಹೆಂಗೈತೆ ಅಂತಂದರೆ ಕಿಂಗ್ ಆಫ್ ಕಪ್ಸ್ ಇಲ್ಲಿದೆಯಲ್ಲ, ಇದೇನು ಹೇಳ್ತೈತೆ ಅಂದ್ರೆ
ಹೀಲಿಂಗ್ ಬಯಸಿ ತಾವ್ಯಾರಾದರೂ ಹೀಲರ್ನ ಭೇಟಿ ಮಾಡುವಂಥದ್ದಾಗಲಿ ಅಥವಾ ಯಾವುದಾದ್ರೂ ಹೀಲಿಂಗ್ ಕೋರ್ಸ್ ನೀವು ಕಲಿಯೋದಂತಂತಾಗಲಿ ಅಥವಾ ನಿಮ್ಮೆಡೆಗೆ ಯಾರಾದರೂ ಏನಾದರೂ ವೇದನೆಯನ್ನು ಹೇಳಲಿಕ್ಕೆ ಬಂದರೆ ಅದನ್ನು ತಾವು ಸಾಂತ್ವನಗೊಳಿಸುವಂಥದ್ದು ಆ ಥರದ ವಿಚಾರಗಳು. ಅಂದರೆ ನಿಮ್ಮ ಕಡೆಗೆ ಹೀಲಿಂಗ್ ಬಯಸಿ ಬರುವಂಥ ಜನ ಅಥವಾ ನಿಮ್ಮ ಮಾತಿನಿಂದ ಜನರಿಗೆ ಒಳ್ಳೇದಂತ ಅನ್ನಿಸ್ಬೋದು. ಇಮೋಷ್ನಲಿ ಬ್ಯಾಲೆನ್ಸ್ ತೋರಿಸ್ತೈತಿ. ಡಿಪ್ಲೊಮೆಟಿಕ್ ಆಗುವಂಥದ್ದು ಅಂದರೆ ಎಲ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಇರಬೇಕು ಅನ್ನೋದ್ರ ಬದಲಾಗಿ ಸೀರಿಯಸ್ ಆಗಿ ವಿಚಾರ ಮಾಡೋದು. ಓಕೆ, ಆ ಥರದ ವಿಚಾರ. ಆಮೇಲೆ ಬಿಸ್ನೆಸ್ ರಿಲೇಟೆಡು ಹೊರಗಡೆ ದೇಶದಿಂದ ಏನಾದರೂ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದು, ನೀವು ಅದಕ್ಕಾಗಿ ಕಾಯೋದು ಅಂದರೆ ಗಡಿಬಿಡಿ ಮಾಡಲಾರ್ದಂಗೆ ಕಾಯೋದು. ಓಕೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಸಲುವಾಗಿ ಅಗದಿ ಸೀರಿಯಸ್ಲಿ ವಿಚಾರ ಮಾಡೋದನ್ರಿ ಇದು. ಅದ್ರ ರಿಲೇಟೆಡ್ ಏನಾದರೂ ನೀವು ಟ್ರಾವೆಲ್ ಮಾಡುವಂಥ ಚಾನ್ಸಸ್ ಐತಿ. ಈಗ ಫಾರಿನ್ ಲ್ಯಾಂಡ್ದಿಂದ ಏನಾದರೂ ಅಪಾರ್ಚುನಿಟೀಸ್ ಬರೋದು, ಪ್ರಾಪರ್ ಪ್ಲ್ಯಾನಿಂಗ್ ಮಾಡೋದು, ಎಕ್ಸಿಕ್ಯೂಟ್ ಮಾಡೋದು. ಏನಾದರೂ ಚೂಸ್ ಮಾಡಬೇಕಾದ್ರೆ ವಿಚಾರ ಮಾಡಿ ಚೂಸ್ ಮಾಡ್ತೀರಿ ನೀವು. ಬಿಸ್ನೆಸ್ದಲ್ಲಿ ಯಾವುದೇ ಥರದ ಅವಕಾಶಗಳಿದ್ದರೂ ಸಹಿತ ಅಂದರೆ ಮೆಂಟಲ್ ಮ್ಯಾಚುರಿಟಿಯಿಂದ ಯಾವುದೂ ಗಡ್ಬಡಿಯೊಳಗೆ ಯಾವುದೇ ಥರದ ನಿರ್ಧಾರಗಳನ್ನು ನೀವು ತೊಗೊಳಂಗಿಲ್ಲ. ಆಮೇಲೆ ಇಲ್ಲಿ ಹೈ ಪ್ರಿಸ್ಟ್ರೆಸ್ ಏನು ಹೇಳ್ತೈತಿ ಅಂತಂದ್ರೆ, ತಾವು ಯಾರಾದರೂ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ರೆ ಸ್ಪಿರಿಚುವಲ್ ಆ್ಯಕ್ಟಿವಿಟಿಯಲ್ಲಿ ಪ್ರೋಗ್ರೆಸ್ ಕಾಣೋದು. ಏನಾದರೂ ಮಿಸ್ಟ್ರೀಸ್ ಇದ್ದರೆ ಹೊರಗಡೆ ಬರೋದು. ಈಗ ಹೆಂಗೈತೆ, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ನೀವು ಮಾಡ್ತಿದ್ರೆ, ಮಾಡ್ತಿದ್ರೆ ಧ್ಯಾನದ ಮೂಲಕ ಬೇರೆ ಯಾವುದಾದ್ರೂ ಝೋನ್ಸ್ ಎಂಟರ್ ಆಗುವಂಥದ್ದು. ದಿಸ್ ಶೋಸ್ ನಿಮಗೆ ಗೊತ್ತಿರಲಾರ್ದೆ ಇರುವಂಥ ಯಾವುದೋ ಕೆಲವೊಂದು ವಿಷಯಗಳು ನಿಮ್ಮನ್ನು ಹುಡುಕಾಡ್ಕೊಂಡು ಬರೋದು. ಯಾಕಂದ್ರೆ ಅದು 8th ಹೈ ಪ್ರಿಸ್ಟೆಸ್ 8th ಹೌಸ್ ತೋರಿಸ್ತೈತೆ ಅದು. ಆಮೇಲೆ ಇನ್ಹೆರಿಟೆನ್ಸ್ ಏನಾದರೂ ಇದ್ದರೆ, ಇನ್ಹೆರಿಟೆನ್ಸ್ದೊಳಗೆ ಏನಾದರೂ ಮಾತುಕತೆ ಆಗ್ತಾ ಇದ್ದರೆ ಮಾಡಿದರೆ ಅದರಿಂದ ತಮಗೆ ಲಾಭ ಆಗುವಂಥದ್ದು. ಚಾರಿಯೇಟ್ ಕಾರ್ಡ್ ಏನು ತೋರಿಸೋದಂದ್ರೆ, ನೀವು ಏನೇ ಕೆಲಸ ಮಾಡುವತ್ನೊಳಗೆ ವಿಕ್ಟ್ರಿ ತೋರಿಸ್ತದೆ, ಅದು ಸಕ್ಸಸ್ ತೋರಿಸ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗುವಂಥದ್ದನ್ನು ತೋರಿಸ್ತದೆ. ಇದು ಜರ್ನಿ ತೋರಿಸ್ತದೆ. ಆಮೇಲೆ ಸೆಲ್ಫ್ ಕಂಟ್ರೋಲ್ ತೋರಿಸ್ತದೆ. ಇದು ಡಿಸಿಪ್ಲಿನ್ಫುಲ್ ಹಂಗೆ ವರ್ಕ್ ಮಾಡೋದನ್ನು, ಹಾರ್ಡ್ ವರ್ಕ್ ಮಾಡೋದನ್ನು, ಫೋಕಸ್ಡ್ ಇರೋದನ್ನು, ಡೂ ಆ್ಯಂಡ್ ಡೋಂಟ್ಸ್ ಬದಲಾಗಿ ವಿಚಾರ ಮಾಡೋದನ್ನು, ಪ್ರಾಪರ್ಟಿ ಬಾಯ್ ಮಾಡೋದನ್ನು ತೋರಿಸ್ತೈತೆ. ಇದು ಏನಾದರೂ ನೀವು ಪ್ರಾಪರ್ಟಿ ಬಾಯ್ ಮಾಡಬಹುದು, ಅಥವಾ ಇನ್ಹೆರಿಟೆನ್ಸ್ದಲ್ಲಿಂದ ಏನಾದರೂ ನಿಮಗೆ ಸಿಗಬಹುದು, ಅಥವಾ ಅದು ತಮ್ಮೆಡೆಗೆ ಬರ್ತಾ ಇರೋದು. ಆಮೇಲೆ ಇಲ್ಲಿ ಕೆಲಸದ ಬದಲಾಗಿ 9 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಒಂಥರ ಎನರ್ಜಿ ಡ್ರೈನ್ ಔಟ್ ಆದಂಗೆ ಆಗ್ಬೋದು. ನೋಡಿ, ಈ ಕಾರ್ಡಿನ ಜೊತೆಗೆ ಬಂದಿದೆ. ಸೊ ನೀವು ವಾರಾಂತ್ಯದೊಳಗೆ ಕೆಲವೊಬ್ಬರಿಗೆ ಇದನ್ನಾಗ್ಬೋದು. ಕೆಲವೊಬ್ಬರು ಎಕ್ಸ್ಪಾನ್ಷನ್ ಬದಲಾಗಿ ವಿಚಾರ ಮಾಡೋದು ಚತುರತೆಯಿಂದ. ಎಕ್ಸ್ಪಾನ್ಷನ್ ಮಾಡೋರಿಗೇ ಈ ಕಾರ್ಡ್ ಲಾಗೂ ಆಗಂಗಿಲ್ಲ. ಇದು ಬೇರೆಯವರಿಗೆ ಕಾರ್ಡ್. ಕೆಲವೊಂದಿಷ್ಟು ಜನರಿಗೆ ಎನರ್ಜಿ ಡ್ರೈನ್ ಔಟ್ ಆದಂಗೆ ಅಂತ ಅನ್ನಿಸ್ತಿರ್ಬೋದು. ಅದಕ್ಕೇನು ಹೇಳ್ತಾರೆ ಅಂದರೆ, ನೀವು ಪಾಸ್ಟ್ದಿಂದ ಏನಾದರೂ ಫೇಲ್ ಆಗಿದ್ದರೆ, ಪಾಸ್ಟ್ದಲ್ಲಿ ಏನಾದರೂ ಫೇಲಿಯರ್ಸ್ ಇದ್ದರೆ ಅದ್ರ ಬದಲಾಗಿ ಒಂಥರ ಆತಂಕ ಪಡುವಕ್ಕಿಂತಲೂ ಕೂಲಂಕಷವಾಗಿ ವಿಚಾರ ಮಾಡಿ ನೆಕ್ಸ್ಟ್ ಸ್ಟೆಪ್ ತೊಗೊಳ್ರಿ. ಇಲ್ಲಿ ಹೆಂಗೈತಿ ಅಂತಂತಂದ್ರೆ, ಈ ಒಂಥರ ಎಲ್ಲ ಕೆಲಸ ಮಾಡಿಬಿಟ್ಟು ಇನ್ನು ಜಸ್ಟ್ ಒಂದು 90% ಮಾಡಿರ್ತೀರಿ, ಇನ್ನೊಂದು 10% ಅಂತಂದರೆ ಎನರ್ಜಿ ಇಷ್ಟು ಡ್ರೈನ್ ಔಟ್ ಆದಂಗೆ ಆಗಿಬಿಟ್ಟಿರ್ತೈತಲ್ಲ, ಇನ್ನು ನನ್ನ ಕಡೆ ಕೆಲಸ ಮಾಡೋಕ್ಕಾಗಲ್ಲ, ಓನ್ಲಿ ಎಕ್ಸ್ಕ್ಯೂಸಸ್, ಆ ಥರ ಏನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಎಷ್ಟಾಗತ್ತಷ್ಟು ಕೆಲಸ ಮುಂದೆ ತೊಗೊಂಡು ಹೋಗೋಕೆ ವಿಚಾರ ಮಾಡಿರಿ. ಸ್ಟ್ರೆಂಗ್ತ್ ಗ್ಯಾದರ್ ಮಾಡಿ ಮುಂದೆ ಹೋಗೋದು ಅಷ್ಟೇ. ಅಂದರೆ ನಾನು ಮಾಡೋವಂಥ ಕೆಲಸ ಅಥವಾ ನಾನು ಮಾಡೋವಂಥ ಪ್ರಾಜೆಕ್ಟ್ ವರ್ಕು ನನಗೆ ಮಾಡೋಕೆ ಆಗದೆ ಹೋದರೆ ಅನ್ನುವಂಥ ಭಯ ನಿಮ್ಮನ್ನು ಆವರಿಸ್ಕೊಳ್ಬೋದು. ಅಂದರೆ ಹೆಂಗೆ ಅನಿಸುತ್ತೆ, ಇನ್ಮೇಲೆ ನನಗೆ ಆಗಂಗಿಲ್ಲಪ್ಪ. ಬಟ್ ಇದೇನು ತೋರಿಸ್ತತಿ ಅಂತಂತಂದ್ರೆ, ಯು ಆರ್ ಕ್ಲೋಸ್ ಟು ಸಕ್ಸಸ್. ಸ್ವಲ್ಪ ನಮ್ಮನ್ನು ನಾವು ಪುಷ್ ಮಾಡಬೇಕಷ್ಟೇ ಇದರಿಂದ. ಸೊ ಇದೇನು ತೋರಿಸ್ತದೆ, ನಾ ಹೇಳಿದ್ನಲ್ಲ, ಇನ್ಹೆರಿಟೆನ್ಸ್ ಬದಲಾಗಿ ಏನಾದರೂ ತೋರಿಸ್ತೈತಿ ನಿಮಗೆ, ಏನಾದರೂ ನಿಮಗೆ ಲಾಭ ಆಗುವಂಥ ವಿಷಯ. ಸೊ ಏಸ್ ಆಫ್ ವಾಂಡ್ ತೋರಿಸ್ತೈತಿ ನ್ಯೂ ಬಿಗಿನಿಂಗ್ಸ್. ಅದು ಯಾವುದೇ ವಿಷಯದಲ್ಲಿನೂ ಇರ್ಬೋದು. ಬಹುತೇಕ ಹಿಂಗೂ ಅನಿಸ್ತಿರ್ಬೋದಿಲ್ಲ, ನನ್ನಲ್ಲಿ ಏನಂತಾರೆ ಅದಕ್ಕೆ, ನನ್ನಲ್ಲಿ
ಎನರ್ಜಿ ಡ್ರೆನೌಟ್ ಆಗಾಕತ್ತೈತಿ ಅಂತ ಹಿಂಗೆ ಅನ್ಸಿದ ಮೇಲೆ ನಿಮಗೆ ಅನ್ಸೋದು ಯಾಕೋ ಫಿಸಿಕಲಿ ನಾವು ವೀಕ್ ಅಂತಂತ ಅನ್ಸಾಕತ್ತೇನಿ, ನನಗೆ ನನ್ನ ಮೇಲೆ ಕೆಲಸ ಮಾಡಬೇಕು ಅಂತಂದು ಹೇಳಿ ನಿಮಗೆ ಏನಾದರೂ ಅನ್ನಿಸಿ ನೀವು ಅದ್ರ ಮೇಲೂ ಕೆಲಸ ಮಾಡ್ಬೋದು. ಏಸ್ ಆಫ್ ವಾಂಡ್ಸ್ ಯಾವುದಾದ್ರೂ ಬಿಗಿನಿಂಗ್ ಅಂತಂತಾರೆ, ನೀವು ಕರಿಯರ್ದೊಳಗೆ ಬಿಗಿನಿಂಗ್ ಆಗ್ಬೇಕಂತಂತಿಲ್ಲ, ನೀವು ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಮಾಡೋಕ್ಕೆ ಶುರು ಮಾಡಬಹುದು. ಅಂದರೆ ಇದ್ಯಾವ ಪ್ರಯಾಣ ಅಂದರೆ ಒಂದು ನಿಮ್ಮ ಬೆಟರ್ಮೆಂಟ್ ಕಡೆಗೆ ಅದು ನಿಮ್ಮನ್ನು ತೊಗೊಂಡು ಹೋಗೋದು. ಸೊ ಮೂನಿನಿಂದ ಏನು ನಿಮಗೆ ಯಾವ ವಿಷಯದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಮೂನ್ ಹೇಳ್ತಾ ಇದೆ ಅಂತ ನೋಡೋಣ. ನಿಮ್ಮಲ್ಲಿ ಹೊಸ ಅವಕಾಶಗಳನ್ನು ನಿಮ್ಮನ್ನು ಹೊಡ್ಕೊಂಡು ಬರೋದನ್ನು ಈ ಚಾರಿಯಟ್ ಕಾರ್ಡ್ ತೋರಿಸ್ತದೆ. ಫುಲ್ ಮೂನ್ ಇನ್ ಎಕ್ವೇರಿಯಸ್, ಕೊಲ್ಯಾಬ್ರೇಷನ್, ಪ್ರೋಗ್ರೆಸ್ ಆ್ಯಂಡ್ ಇನ್ಸೈಟ್. ಓಕೆ, ಎಕ್ವೇರಿಯಸ್ ಅಂತಂದರೆ ಇಟ್ಸ್ ಅ ನೆಟ್ವರ್ಕ್. ನೀವು ಯಾರ್ದಾರ ಜೊತೆ ಕೊಲಾಬ್ರೇಟ್ ಮಾಡಿಕೊಡ್ರಿ ಅಂತ ಹೇಳಕತ್ತೈತೆ, ಯಾರ್ದಾರ ಜೊತೆ ಕೊಲಾಬ್ರೇಟ್ ಮಾಡಿಕೊಡ್ರಿ. ಕನೆಕ್ಟ್ ವಿತ್ ಲೈಕ್ ಮೈಂಡೆಡ್ ಇಂಡಿವಿಜುವಲ್ಸ್ ಆ್ಯಂಡ್ ಪರ್ಸ್ಯೂ ಕಲೆಕ್ಟಿವ್ ಪ್ರೋಗ್ರೆಸ್. ನೋಡಿರಿ, ಇದು ಟೀಮ್ ವರ್ಕ್ ನೀವು ಮಾಡೋದೇ, ಟೀಮ್ ವರ್ಕ್ ಮಾಡೋದಾಗಲಿ, ಯಾವುದೇ ಟೀಮ್ದೊಳಗೆ ನೀವು ಕಾಂಟ್ರಿಬ್ಯೂಟ್ ಮಾಡೋದಾಗಲಿ, ಆ ಥರದ್ದು ಯಾವುದೇ ವಿಚಾರಗಳನ್ನು ನೀವು ಮಾಡಿರಿ. ಯಾಕಂದ್ರೆ ಹೆಂಗೈತಿ ಅಂತಂದ್ರೆ ಎನರ್ಜಿ ನಿಮಗೆ ಈ ಥರ ಡ್ರೆನೌಟ್ ಅಂತ ಅನ್ನಿಸ್ತಿತ್ತು ಅಂತಂದ್ರೆ ಗ್ರೂಪ್ನಾಗ ಇದ್ಕೊಂಡು ಕೆಲಸ ಮಾಡಿರಿ. ಅಂದರೆ ಎಷ್ಟು ಆಕೈತಿ ಅಷ್ಟು ನಿಮ್ಗೆ ಆ ಕೆಲಸ ಮುಗ್ಸೋಕೆ ಸಾಧ್ಯ ಆಕೈತಿ. ಅಬಂಡನ್ಸ್, ಕಂಪ್ಲೀಷನ್ ಆ್ಯಂಡ್ ಸೆಲೆಬ್ರೇಷನ್. ಒಂದು ವೇಳೆ ನೀವು ಇದನ್ನು ಫಾಲೋ ಮಾಡಿದರೆ ದಿಸ್ ಯು ವಿಲ್ ಕಂಪ್ಲೀಟ್. ಯುವರ್ ಎಫರ್ಟ್ಸ್ ಕಲ್ಮಿನೇಟ್ ಇನ್ ಅಬಂಡನ್ಸ್ ಆ್ಯಂಡ್ ಸಕ್ಸಸ್. ಸೆಲೆಬ್ರೇಟ್ ದ ಓವರ್ಫ್ಲೋವಿಂಗ್ ರಿವಾರ್ಡ್ಸ್ ಆಫ್ ಯುವರ್ ಡೆಡಿಕೇಶನ್. ಸೊ ನೀವೇನು ಇನ್ನು ನಿಮಗೆ ಬಿಟ್ಟದ್ದು ಅಂದರೆ ಎಷ್ಟು ಡೆಡಿಕೇಟೆಡ್ಲಿ ನೀವು ವರ್ಕ್ ಮಾಡ್ತೀರಿ ಅಂತಂದು ಹೇಳಿ. ಯಾವುದೇ ಕೆಲಸ ಇದ್ದದನ್ನು ಕೈಯಾಗಿದ್ದದನ್ನು ಕಂಪ್ಲೀಟ್ ಮಾಡೋಕೆ ನೋಡ್ರಿ. ನ್ಯೂ ಮೂನ್ ಇನ್ ಪೈಸಸ್. ಟರ್ನ್ ಇನ್ ಟು ಯುವರ್ ಇಂಟ್ಯೂಷನ್ ಆ್ಯಂಡ್ ಲೆಟ್ ಯುವರ್ ಇಮ್ಯಾಜಿನೇಷನ್ ಗೈಡ್ ಯು. ಇಂಟ್ಯೂಷನ್, ಡ್ರೀಮ್ಸ್ ಆ್ಯಂಡ್ ಇಮ್ಯಾಜಿನೇಷನ್, ದಿಸ್ ಹೈ ಪ್ರಿಸ್ಟಸ್. ನಾನು ಅದಕ್ಕೆ ಹೇಳಿದೆ, ನಿಮ್ಮ ಇಂಟ್ಯೂಷನ್ ನಿಮಗೆ ಇಷ್ಟು ಚಲೋತಂಗೆ ವರ್ಕ್ ಮಾಡಬಹುದಲ್ಲ, ಇಂಟ್ಯೂಷನ್ ಲೆವೆಲ್ ಇನ್ಕ್ರೀಸೂ ಆಗ್ಬೋದು. ಆಮೇಲೆ ಈಗ ನಾಳೆ ಮಾರ್ಚ್ 3ನೇ ತಾರೀಕಿಗೆ ಚಂದ್ರಗ್ರಹಣನೂ ಬರ್ತಾಯಿದೆ. ಚಂದ್ರಗ್ರಹಣ ಬರ್ತಾಯಿದೆ. ಸೊ ಯಾರು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರಲ್ಲ ಅವ್ರಿಗೇನಾದರೂ ಅವ್ರು ಒಳ್ಳೆ ಡೆವಲಪ್ಮೆಂಟ್ ಕಾಣ್ಬೋದು ಇದ್ರೊಳಗೆ. ನೋಡಿರಿ, ನಿಮಗೇನಾದರೂ ಯಾವುದಾದ್ರೂ ವಿಷಯದ ಬದಲಾಗಿ ನಿಮಗೇನಾದರೂ ಡಿಕೋಡ್ ಮಾಡಬೇಕಾಗಿತ್ತು ಅಂತಂದರೆ ಅದು ನಿಮ್ಮ ಡ್ರೀಮ್ಸ್ ಥ್ರೂ ಆಗಬಹುದು. ಅದು ನಿಮಗೆ ಡಿಕೋಡ್ ಮಾಡೋಕೆ ನೋಡ್ತೈತಿ ನಿಮ್ಮ ಇಂಟ್ಯೂಷನ್ ಲೆವೆಲ್. ನಿಮ್ಮ ಡ್ರೀಮ್ದಾಗ ಏನಾದರೂ ಸಜೆಸ್ಟ್ ಮಾಡಬಹುದು ಅದು ನಿಮಗೆ. ಈಗ ಎಸ್ಟ್ರಾಲಜಿಕಲಿ ಯಾವ ಥರದ ಎನರ್ಜೀಸ್ ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾವ ಅಂತಂದು ಹೇಳಿ ನೋಡೋಣ. ಎಸ್, ಒನ್ ಈಸ್ ಏರೀಸ್. ಸಮ್ ಬಿಗಿನಿಂಗ್ ಈಸ್ ದರ್. ಎಸ್, ಬಿಗಿನಿಂಗ್. ಸೊ ಅದು ಒಂಥರ ಸ್ಪಾರ್ಕ್, ಏನಾದರೂ ಮಾಡಬೇಕು ಅನ್ನೋಂಥದ್ದು. ಎಸ್, ಎಕ್ಸಾಕ್ಟ್ಲಿ. ನೆಪ್ಚೂನ್. ಈಗ ಸದ್ಯ ನೆಪ್ಚೂನ್ ಹೆಂಗಂತಂದ್ರೆ ವಾಟ್ ಅ ಬ್ಯೂಟಿಫುಲ್ ಕಾರ್ಡ್. ಈಗ ಸದ್ಯ ನೆಪ್ಚೂನ್ ಸ್ಯಾಟರ್ನ್ ಜೊತೆ ಐತಿ. ಸೊ ನೆಪ್ಚೂನ್ ಅಂತಂದ್ರೆ ನಿಮ್ಮ ಇಮ್ಯಾಜಿನೇಷನ್ ಇಷ್ಟು ಡೀಪ್ ಆಗ್ತೈತಲ್ಲ, ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಟೈಮ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡೋರಿಗೆ. ನೀವೇನಾದರೂ ಮೆಡಿಟೇಷನ್ದೊಳಗದು ಏನಾದರೂ ಸಾಧಿಸಬೇಕು ಮಾಡಬೇಕು ಅಂತಂದಿದ್ರೆ ನಿಮಗೆ ಯಾವೆಲ್ಲ ವಿಷಯದಲ್ಲಿ ನಿಮಗೆ ಏನೆಲ್ಲ ಏನಂತಾರೆ ಆಬ್ಸ್ಟ್ಯಾಕಲ್ಸ್ ಇದ್ದರೆ, ಅಂದರೆ ಕೆಲವೊಂದು ಝೋನ್ ನಮಗೆ ಎಂಟ್ರ್ ಆಗೋಕ್ಕಾಗಂಗಿಲ್ಲ, ಅಲ್ಲಿಂದ ನಮಗೆ ವಿಷಯಗಳು ಮಾಡೋಕ್ಕಾಗಂಗಿಲ್ಲ. ಈಗ ನೀವೇನಾದರೂ ಮೆಡಿಟೇಷನ್ದೊಳಗೆ ನೀವು ಕನ್ಸಿಸ್ಟೆನ್ಸಿ ಇಟ್ಟು ಯಾರ್ದಾದ್ರೂ ಗೈಡೆನ್ಸ್ದೊಳಗೆ ನೀವು ಅದನ್ನು ಸರಿ ಹೆಂಗೆ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಎಷ್ಟೋ ವಿಷಯಗಳು ತಮ್ಮಷ್ಟಕ್ಕೆ ತಾವೇ ರಿವೀಲ್ ಆಗುವಂಥದ್ದು. ನಾನು ಅದಕ್ಕೆ ಹೇಳಿದೆ, ಏನಾದರೂ ಮಿಸ್ಟ್ರೀಸ್ ಹೊರಗೆ ಬರ್ತಾವ, ಅದು ನಿಮ್ಮ ಬಹುತೇಕ ನಿಮ್ಮ ಇಮ್ಯಾಜಿನೇಷನ್ ನಿಮ್ಮ ಫ್ಯೂಚರೂ ಡಿಕೋಡ್ ಮಾಡ್ಬೋದು. ನಿಮ್ಮ ಇಮ್ಯಾಜಿನೇಷನ್ ಮೇಲೆ ನೀವು ವರ್ಕ್ ಮಾಡಿದ್ರಿ, ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರಿ ಅಂತಂತಂದ್ರೆ ನನಗನ್ಸಿದ ಮಟ್ಟಿಗೆ ನೀವು ಮತ್ತೊಬ್ಬರು ಅವರನ್ನು ರೀಡ್ ಮಾಡ್ಬೋದು. ಅಂದರೆ
ಸ್ಪಿರಿಚುವಲ್ ಲೆವೆಲ್ ನಿಮ್ಗೆ ಏನಾದರೂ ಒಂದು ಗಿಫ್ಟ್ ಕೊಡುವಂಥದ್ದು ನಿಜವಾಗ್ಲೂ ಕೊಟ್ಟೆ ಕೊಡ್ತದೆ. ನೀವು ಟ್ರೈ ಮಾಡ್ಬೇಕಷ್ಟೆ. ನೀವು ಟ್ರೈ ಮಾಡಿರಿ, ನೀವು ಮ್ಯಾನಿಫೆಸ್ಟ್ ಮಾಡಿರಿ, ಸಿಕ್ಕೇ ಸಿಗ್ತದೆ. ಡೆಫಿನೆಟ್ಲಿ ವಿಲ್ ಗೆಟ್ ಇಟ್. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.